ದೇವರ ಮಹಾಕೃಪೆಯಿಂದ ದೇವರು ನಮ್ಮ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ದಿನದ ಒಂದು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ರೆ ದೇವರ ಮಕ್ಕಳಿಗೆ ವಿಶೇಷವಾದಂತ ಕೃಪೆನ ದೇವರು ಅನುಗ್ರಹಿಸಿರೋದು ದೇವರ ಸತ್ಯಗಳು ನಮ್ಗೆ ಕೊಡ್ತಿರೋಂತ ವಿಷಯದಲ್ಲಿ ನಾವು ತಿಳ್ಕೊಬಹುದು. ನಮ್ಗೆ ಕೊಡುವಂತ ಪ್ರೋತ್ಸಾಹ ಇರ್ಬೋದು, ದೇವರ ದಯೆ, ದೇವರ ಅನುಕಂಪ ಎಲ್ಲವನ್ನು ಕೂಡ ದೇವರ ಮಕ್ಕಳು ಗಮನಿಸಬಹುದು. ಹಾಗಾಗಿ ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಎಷ್ಟನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ? 69 ಇದಕ್ಕಿಂತ ಮೊದಲು 68 ಇತ್ತು. ಓಕೆ, ಸರಿ, ಮೇ ಬಿ ಇದು ಸ್ವಲ್ಪ ಇದಾಗಿರ್ಬೇಕು. ಓಕೆ, ಇರ್ಲಿ, 69 ಅಲ್ವಾ? ಸೊ ಯಾವ ಅಧ್ಯಾಯವನ್ನ, ಯಾವ ವಾಕ್ಯವನ್ನ ನೋಡ್ಬೇಕಾಗಿದೆ? 18ನೇ ವಚನ. 18ನೇ ವಚನ ಬ್ರದರ್. 18ನೇ ವಚನವನ್ನ ನಾವು ನೋಡ್ಬೇಕಾಗಿದೆ, ರೈಟ್ ಅಲ್ವಾ? 17ನೇ ವಾಕ್ಯವನ್ನ ನೋಡಿ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದ್ರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಅನ್ನೋಂಥ ವಿಷಯವನ್ನ ನೋಡಿದ್ವಿ. ರೋಮಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ವಾಕ್ಯ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ದೇವರ ಮಕ್ಕಳಿಗೆ ಸಿಗುವಂತ ಮುಂದಿನ ಬಾಧ್ಯದ ಬಗ್ಗೆ ಮಾತಾಡ್ತಿದ್ರು ಕೂಡ ಆ ಬಾಧ್ಯತೆ ಅನ್ನುವಂಥ ವಿಷಯವನ್ನ ಈ ಮಾಂಸಿಕವಾದಂತ ಕಣ್ಣುಗಳಿಂದಾಗ್ಲಿ, ಮಾಂಸಿಕವಾದಂತ ಜ್ಞಾನದಿಂದಾಗಲಿ ನಮ್ಮಲ್ಲಿ ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಮಾನ್ಯವಾಗಿ ಈ ಲೋಕದಿಂದ ನಾವು ಬಿಟ್ಟು ದೇವರ ಪುತ್ರರಾಗ್ತೀವಿ ಅಂತ ತಗೊಂಡಾಗ ನಮ್ಮ ಜ್ಞಾನಕ್ಕೆ ಎಷ್ಟು ಎಟುಕುತ್ತೋ ಆ ರೀತಿ ನಾವು ಕಲ್ಪನೆ ಮಾಡಕ್ಕೆ ನಮ್ಗಾಗುತ್ತಾ. ಅಂದ್ರೆ ನಾವು ಒಂದು ವಿಶೇಷವಾದ ರೀತಿಯಲ್ಲಿ ಅದನ್ನ ಕಲ್ಪನೆ ಮಾಡ್ಕೊಳ್ತೀವಿ. ಯಾವ ರೀತಿಯಲ್ಲಿ? ಖಂಡಿತವಾಗ್ಲೂ ನಾವು ಈ ದೇಹದಲ್ಲಿ ಇರಲ್ಲ, ನಮ್ಗೆ ಒಂದು ನೂತನ ದೇಹ ಕೊಡಲ್ಪಡುತ್ತೆ. ಖಂಡಿತವಾಗ್ಲೂ ನಮ್ಗೆ ಈ ರೀತಿ ಭೂಮಿಯಲ್ಲಿರುವಂತ ಪರಿಶ್ರಮಗಳು, ಕಷ್ಟಗಳು ಇರಲ್ಲ, ರೋಗ ಇರಲ್ಲ, ಕಷ್ಟಗಳು ಇರಲ್ಲ, ಈ ಊಟದ ಒಂದು ಸಮಸ್ಯೆಗಳು ಇರಲ್ಲ, ಚಿಂತೆಗಳಿರಲ್ಲ, ಶ್ರಮೆಗಳಿರಲ್ಲ. ಇದೆಲ್ಲವನ್ನು ಬಿಟ್ಟು ದೇವರೊಂದಿಗೆ ಇರುವಂತ ಉನ್ನತವಾದಂತ ಅವಕಾಶ ಸಿಗುತ್ತೆ ಅನ್ನೋದು ನಾವೆಲ್ಲರೂ ಕೂಡ ನಮ್ಮ ಮೈಂಡಿಗೆ ಬರುವಂತ ವಿಷಯ. ಬಟ್ ಅದನ್ನ ಮುಂದುವರಿಸಿ ಇವತ್ತಿನ ವಾಕ್ಯ ಹೇಳ್ತಾರಂತ ವಿಷಯವನ್ನ ನೋಡೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 18ನೇ ವಾಕ್ಯ. ಮಕ್ಕಳ 18ನೇ ವಾಕ್ಯ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಪೊಸ್ತಲ ಪಾಲ್ ಈ ಒಂದು ವಾಕ್ಯವನ್ನ ಮಾತಾಡ್ಬೇಕಾದ್ರೆ ಬಹಳಷ್ಟು ವಿಷಯ ಈ ಮಾತಿನಲ್ಲಿ ಕಂಡು ಬಂದದ್ದನ್ನ ನಾವು ನೋಡಬಹುದು. ಬಹಳಷ್ಟು ವಿಷಯ ಅಂದ್ರೆ ಏನು, ಎಂಥ ವಿಷಯಗಳಿರ್ಬಹುದು, ಯಾವ ವಿಷಯದ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಅಪೊಸ್ತಲ ಪಾಲ್ ಈ ವಿಷಯನ ಹೇಳ್ತಾ ಇದ್ದಾರೆ. ಹಾಗಂತ ನೋಡ್ಬೇಕಾದ್ರೆ ಅಪೊಸ್ತಲ ಪಾಲ್ ಬರಲಿರುವಂತ ಒಂದು ಮಹಿಮೆಯನ್ನ ವಿಷಯವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರ, ಅದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟಿದ್ರ, ಗ್ರಹಿಸ್ಕೊಳ್ಳುವಂತ ಒಂದು ನಾಲೆಜ್ ಸಂಪೂರ್ಣವಾಗಿರ್ಗಿತ್ತ ಅಂತ ತಗೊಂಡ್ರೆ ಹೌದು, ದೇವರ ಆತ್ಮದ ಮೂಲಕವಾಗಿ ಕೆಲವೊಂದು ವಿಷಯಗಳನ್ನ ಅಪೊಸ್ತಲ ಪಾಲ್ ಅರ್ಥ ಮಾಡ್ಕೊಳ್ಳಕ್ಕೆ ದೇವರವರಿಗೆ ದೇವರ ಆತ್ಮವನ್ನು ಅನುಗ್ರಹ ಮಾಡಿದ್ರು. ಅಂದ್ರೆ ಅಪೊಸ್ತಲ ಪಾಲ್ ಹೇಳುವ ಹಾಗೆ, ಈಗ ನಾವು ಹೀಗಿದ್ದೀವಿ, ಯೇಸು ಕ್ರಿಸ್ತನ ನೋಡಿದಾಗ ಹೇಗಿದೀವಿ ಅಂತ ಗೊತ್ತಿಲ್ಲ, ಆತನ ನಾವು ದರ್ಶನ ಮಾಡಿದಾಗ ಆತನ ಹೇಗಿರ್ತಾರೋ ಹಾಗೆ ನಾವಿರ್ತೀವಿ ಅನ್ನೋದನ್ನ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರು ಅಲ್ವಾ? ಅವ್ರು ಹೇಳುವಂತ ವಿಷಯಗಳು ಆ ರೀತಿ. ಅಂದ್ರೆ ಕೆಲವೊಂದು ವಿಷಯ ಅವ್ರಿಗೆ ಗೊತ್ತಿದೆ, ಕೆಲವೊಂದು ವಿಷಯ ಅವ್ರಿಗೆ ಗೊತ್ತಿಲ್ಲ. ಯಾವ ವಿಷಯ ಗೊತ್ತಿರ್ಬೋದು? ಯಾವ ವಿಷಯ ಗೊತ್ತಿರ್ಬೋದು? ಮುಂದೆ ಬರುವಂತ ಒಂದು ದೇವ್ರು ಕೊಡುವಂತ ಒಂದು ಬಹುಮಾನವಿರ್ಬೋದು, ಪದವಿ ಇರ್ಬೋದು, ಬಿರುದಿರ್ಬೋದು, ದೇವ್ರು ಕೊಡುವಂತ ಆಶೀರ್ವಾದಗಳಿರ್ಬೋದು. ಖಂಡಿತವಾಗ್ಲೂ ಈ ಲೋಕದ ಯಾವುದೇ ವಿಷಯಕ್ಕೆ ಅದು ಸರಿಸಾಟಿ ಇಲ್ಲ ಅನ್ನುವಂಥ ವಿಷಯವನ್ನ ನಾವು ಅರ್ಥ ಮಾಡ್ಕೊಬಹುದು. ಆದ್ರೆ ಒಂದು ನಿಮಿಷ,
ಓಕೆ, ಕ್ರಿಸ್ತನ ಪ್ರೀತಿಯ ಸರಸ್ವತಿ, ದಯವಿಟ್ಟು ಕ್ಷಮೆ ಇರ್ಲಿ. ಓಕೆ, ನಮ್ಮಲ್ಲಿ ಪ್ರತ್ಯಕ್ಷವಾಗುವ ಅಂತ ಹೇಳ್ಬೇಕಾದ್ರೆ ಈ ಒಂದು ವಿಷಯವನ್ನ ಅಪೊಸ್ತಲ ಪೌಲ ಏನ್ ಮಾಡಿದ್ರೆ ಆದಷ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ವಾ. ಯಾಕಂದ್ರೆ ದೇವ್ರ ಮಕ್ಳು ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಒಂದು ವಿಷಯಕ್ಕೋಸ್ಕರ ಒಂದು ವಿಷಯವನ್ನ ನಾವು ಬಿಡ್ತೀವಂದ್ರೆ, ನಾವು ಯಾವ ವಿಷಯಕ್ಕೋಸ್ಕರ ಆ ವಿಷಯವನ್ನ ಆ ಒಂದು ವಿಷಯವನ್ನ ಅಂದ್ರೆ ನಮ್ಮ ಮುಂದೆ ಯಾವುದೋ ಒಂದು ವಿಷಯ ಇದೆ, ಇಲ್ಲ ಯಾವುದೋ ಒಂದು ಕೆಲಸವಿದೆ, ಆ ಕೆಲಸವನ್ನ ನಾವು ಇಷ್ಟಪಡೋದ್ರಿಂದ ನಮ್ಮ ಕೈಲಿರುವಂತ ಒಂದು ಕೆಲಸವನ್ನೋ ಇಲ್ಲ ಯಾವುದೋ ವಸ್ತುವನ್ನೋ ಇಲ್ಲಿ ಏನೋ ಒಂದನ್ನ ಬಿಟ್ಕೊಡ್ತೀವಂದ್ರೆ, ಖಂಡಿತವಾಗ್ಲೂ ನಾವು ಬಿಟ್ಕೊಡೋ ವಿಷಯಕ್ಕಿಂತ ನಾವು ಮುಂದೆ ಗ್ರಹಿಸ್ಕೊಂಡಂತ ಆ ವಿಷಯ ಇದಕ್ಕಿಂತ ಶ್ರೇಷ್ಠವಾಗಿರ್ಬೇಕು. ಅದನ್ನಂತೂ ಯಾರು ಅರ್ಥ ಮಾಡ್ಕೊಂಡ್ರು? ಅಪೊಸ್ತಲ ಪೌಲ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು ಅಲ್ವಾ. ಅಪೊಸ್ತಲ ಪೌಲ್ ಏನ್ ಮಾಡಿದರೆ ಆ ವಿಷಯವನ್ನು ಮಾತ್ರ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು. ಖಂಡಿತವಾಗ್ಲೂ ಮುಂದೆ ಬರುವಂತ ಮಹಿಮೆಯನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈಗಿನ ಕಷ್ಟಗಳು ಏನು ಇಲ್ಲ. ಅದಕ್ಕೆ ಇದರಲ್ಲಿ ಒಂದು 3 ವಿಷಯಗಳನ್ನ ಅವರು ಹೇಳಕ್ ಇಷ್ಟಪಡ್ತಾರೆ ನೋಡಿ. ನಮ್ಮಲ್ಲಿ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ, ಅಂದ್ರೆ ಮುಂದೆ ಬರುವಂತ ಮಹಿಮೆ ಒಂದು ವಿಷಯ ಇದೆ. ಎರಡನೇ ವಿಷಯವನ್ನು ಹೇಳ್ತಾ ಇದ್ದಾರೆ, ಈಗಿನ ಕಾಲದ ಶ್ರಮಗಳನ್ನು ಅಂತ ಒಂದು ವಿಷಯನ ತಗೊಳ್ತಿದ್ದಾರೆ, ಹೋಲಿಸುವುದು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಅವ್ರು ಹೇಳುವಂತ ಪಾಠ ಏನಪ್ಪಾ ಅಂದ್ರೆ, ಮುಂದೆ ಬರುವಂತ ಮಹಿಮೆನ ಒಂದ್ ಕಡೆ ಇಟ್ಕೊಳ್ರಿ, ಮತ್ತೊಂದ್ ಕಡೆ ಶ್ರಮೆಗಳನ್ನ ಇಟ್ಕೊಳ್ರಿ. ಈ 3 ವಿಷಯ ನಮ್ಗೆ ತಿಳಿಸುವಂತ ವಿಷಯ ಏನಪ್ಪಾ ಅಂದ್ರೆ, ಅಪೊಸ್ತಲ ಪೌಲ್ ಹೇಳುವಂತ ವಿಷಯ, ಪ್ರೆಸೆಂಟ್ ಇರುವಂತ ಶ್ರಮೆಯನ್ನ ಮೊದಲು ಅರ್ಥ ಮಾಡ್ಕೊಳ್ರಿ. ಏನ್ ಶ್ರಮೆ ಇದೆ ದೇವ್ರ ಮಕ್ಕಳಿಗೆ? ಎಲ್ಲ ಶ್ರಮೆ ಇದೆ, ಏನೋ ಶ್ರಮೆ ಇದೆ. ಈ ವಿಷಯವನ್ನ ಗ್ರಹಿಸ್ಕೊಳ್ಳಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಶ್ರಮೆ ದೇವ್ರು ನಮ್ಗೆ ಕೊಡೋದಕ್ಕೂ ಶ್ರಮೆನ ನಾವು ಅನುಭವಿಸೋದಕ್ಕೂ ಎರಡಕ್ಕೂ ಡಿಫ್ರೆಂಟ್ ಇದೆ. ಏನ್ ಡಿಫ್ರೆಂಟ್ ಇರಬಹುದು ನೋಡಿ. ದೇವರ ಮಕ್ಕಳು ಕ್ರಿಸ್ತನ ಸಾರೂಪ್ಯದಲ್ಲಿ ಕ್ರಿಸ್ತನ ಹಾಗೆ ಆಗ್ಬೇಕಂತ ಒಂದು ಭಾವನೆ ಇಟ್ಕೊಂಡಿದ್ವಿ. ನಮ್ಗೆಲ್ರಿಗೂ ಗೊತ್ತು, ಮುಂದೆ ಬರುವಂತ ಬಿರುದನ್ನ ತಗೊಳ್ಬೇಕಾದ್ರೆ ಏನಪ್ಪ ಆ ಬಿರುದು ಅಂತ ತಗೊಳ್ಬೇಕಾದ್ರೆ, ಅಮರತ್ವ ಉಳ್ಳ ಜೀವ, ದೇವರ ಮಕ್ಕಳು, ಕ್ರಿಸ್ತನ ಮೊದಲಿಂಗಿತಿ, ಕ್ರಿಸ್ತನೊಂದಿಗೆ ರಾಜನಾಗಿ ಆಳ್ವಿಕೆ ಮಾಡುವಂಥದ್ದು, ಇನ್ನು ಸಾಕಷ್ಟು ವಿಷಯಗಳನ್ನ ನಾವು ತಗೊಳ್ಬಹುದು. ಸರಿ, ಈಗ ಒಂದು ಪ್ರಶ್ನೆನ ನಾವು ಮುಂದೆ ಇಡೋಣ. ಅಮರತ್ವ ಉಳ್ಳ ಜೀವ ಏನಕ್ಕೆ ಬೇಕು ನಮ್ಗೆ? ಅಮರತ್ವ ಉಳ್ಳ ಜೀವ ಅದು ಇಟ್ಕೊಂಡು ನಾವು ಏನ್ ಮಾಡಕ್ಕಾಗುತ್ತೆ? ಈಗ ಕೂಡ ನಾವು 150-60 ವರ್ಷ ಬದುಕ್ತೀವಪ್ಪ. ದೇವ್ರು ನಮ್ಗೆ ಒಂದು ಗಿಫ್ಟ್ ಕೊಟ್ಬಿಟ್ರು, ನೀನೊಂದು 1000 ವರ್ಷ ಬದುಕ್ತೀಯ ಅಂತ. ಒಬ್ರಿಗೆ ಅಂದ್ರೆ ನಮ್ಮ ಮಾತ್ರ ಅಂದ್ರೆ ನಮ್ಗೆ ಒಬ್ರಿಗೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಯಾರೋ ಒಬ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕೆಲವಂತ ಪ್ರತಿಯೊಬ್ರು ಹಂಗೆ ತಿಳ್ಕೊಳ್ಳಿ, ನನಗೆ ಕೊಟ್ಬಿಟ್ಟಿದೆ 1000 ವರ್ಷ. ಏನ್ ಮಾಡ್ತೀರಾ 1000 ವರ್ಷ ನಿಮ್ ಕೈಯಲ್ಲಿ ಕೊಟ್ರೆ? ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡ್ಬೋದು 1000 ವರ್ಷ ನಿಮ್ ಕೈಯಲ್ಲಿ ಕೊಟ್ರೆ? ಇದೇ ದೇಹದಲ್ಲಿ 1000 ವರ್ಷ ನನ್ನ ಕೈಲಿ ಕೊಟ್ರೆ ನಾನು ಇಷ್ಟಪಡ್ತೀನ? ಅದೇ ರೋಗದಲ್ಲಿ, ಅದೇ ಕಷ್ಟದಲ್ಲಿ, ಅದೇ ಒಂದು ಸಂಕಟಗಳನ್ನ, ಇದರ ಒಂದು ಸಮಸ್ಯೆಗಳ ಮಧ್ಯದಲ್ಲಿ, ಇಲ್ಲ ಪಾಪದ ಮಧ್ಯದಲ್ಲಿ, ಒಂದ್ ವೇಳೆ ನಾನು ದೊಡ್ಡ ಪಾಪಿ ಆಗಿದ್ರೆ ಪಾಪಿಗೆ ಏನಾದ್ರು 1000 ವರ್ಷ ಕೊಡೋದ್ರಿಂದ ಏನಾದ್ರು ಪ್ರಯೋಜನವಾಗುತ್ತಾ? ಪಾಪಿ ಇನ್ನೂ ಹೆಚ್ಚಾದ ಪಾಪ ಮಾಡ್ತಾನೆ, ದ್ರೋಹ ಮಾಡೋನು ಇನ್ನೂ ಹೆಚ್ಚಾದ ದ್ರೋಹ ಮಾಡ್ತಾನೆ, ಕೆಟ್ಟದ್ದು ಮಾಡೋನು ದಿನ ದಿನ ಕೆಟ್ಟವನ್ನ ಕೂಡಿಸ್ಕೊಂಡು ಹೋಗ್ತಾನೆ. 100 ವರ್ಷ ಮಾಡಿದಂತ ಕೆಟ್ಟತನವೇ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ ಅವನ 1000 ವರ್ಷ ಟೈಮ್ ಕೊಟ್ರೆ 10 ಪಟ್ಟು ಜಾಸ್ತಿ ಇರುತ್ತೆ ನೋಡ್ರಿ. ಏನಿಲ್ಲ ಅಂದ್ರೆ ನೋಡಿ, ಈಗ ದೇವ್ರು ಬೇಕಾಗಿರೋ, ದೇವ್ರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಅಮರತ್ವ ಉಳ್ಳ ಜೀವ ಯಾರು ಬೇಕಾದ್ರೆ ದೇವ್ರು ಕೊಟ್ಬಿಡ್ಬೋದು. ಆದ್ರೆ ಎಂತವ್ರಿಗೆ ಆ ಲೈಫ್ ಇದ್ರೆ ಚೆನ್ನಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಬೇಕು. ಹಾಗಿರ್ಬೇಕ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಮರತ್ವ ಉಳ್ಳ ಜೀವವನ್ನ ಪಡ್ಕೊಬೇಕು ಅಂತ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಆ ಅಮರತ್ವ ಉಳ್ಳ ಜೀವದಲ್ಲಿರುವಂತ ಸಂತೋಷ ಏನಂತ ದೇವ್ರ ಮಕ್ಕಳು ಮೊದಲು ಅರ್ಥ ಮಾಡ್ಕೋಬೇಕು. ಮೊದಲನೇದು ದೇವರ ಮಕ್ಕಳಾಗಿರ್ತೀವಿ, ಎರಡನೇದು ಕ್ರಿಸ್ತನ ಮೊದಲಿಂಗಿತಿಯಾಗಿರ್ತೀವಿ. ಮಿಕ್ಕಿದ್ದೆಲ್ಲ ದೇವ್ರು ಕೊಟ್ಟಿರುವಂತ ಒಂದು ವಿಷಯ. ದೇವ್ರು ನಮ್ಗೆ ಏನ್ ಮಾಡಿದಾರೆ? ಮಿಕ್ಕಿದೆಲ್ಲ ಖಂಡಿತವಾಗ್ಲೂ ರಾಜನಾಗಿರೋದು, ಯಾಜಕರಾಗಿರೋದು, ಮತ್ತೆ ಆತನ ಜೊತೆಗೆ ಈ ಲೋಕವನ್ನು ಆಳ್ವಿಕೆ ಮಾಡೋದು, ಇನ್ನ ಹಲವಾರು ನಾವು ಸೃಷ್ಟಿಗಳನ್ನ ಸೃಷ್ಟಿ ಮಾಡೋದೆಲ್ಲ ಹಲವಾರು ಬ್ಲೆಸ್ಸಿಂಗ್ ಇದೆ. ಅದರ ಮುಖ್ಯವಾಗಿ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳಾಗಿರೋದು, ಕ್ರಿಸ್ತನಿಗೆ ಮೊದಲಿಗಿತ್ತಿಯಾಗಿರೋದು. ಇದು ಮುಖ್ಯವಾದಂತ ಒಂದು ಭಾಗ ನೋಡ್ರಿ. ಆ ಒಂದು ಭಾಗವನ್ನ ದೇವ್ರ ಮಕ್ಕಳು ಇವತ್ತು ಬಯಸ್ತಾ ಇದ್ದಾರೆ ಅಂದ್ರೆ, ಆ ಮಹಿಮೆ ನನಗೆ ಬೇಕು ಅಂತ ನೀವಾಗ್ಲಿ ನಾನಾಗ್ಲಿ ಮನಪೂರ್ವಕವಾಗಿ ಆಸೆ ಪಡದೆ ಹೋದ್ರೆ, ಇಷ್ಟ ಪಡದೆ ಹೋದ್ರೆ, ಅದ್ರ ಮೇಲೆ ನನಗೆ ಆಸೆ ಇಲ್ಲದೆ ಹೋದ್ರೆ, ಇಲ್ಲ ಅದ್ರ ಮೇಲೆ ನನಗೆ ಪ್ರೀತಿ ಇಲ್ಲದೆ ಹೋದ್ರೆ, ಅಮರತ್ವ ಉಳ್ಳ ಜೀವನ ನನಗೆ ಕೊಡೋದ್ರಿಂದ ಏನ್ ಪ್ರಯೋಜನ? ಆ ಮಹಿಮೆ ಅನ್ನುವಂಥ ವಿಷಯವನ್ನ ಗ್ರಹಿಸ್ಕೊಂಡಾಗ ನಾವು ಬೇರೆ ರೀತಿಯಲ್ಲಿ ಗ್ರಹಿಸ್ಕೊಳ್ಳೋದು ಬೇಡ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಬೇರೆ ರೀತಿ ಅಂದ್ರೆ ಯಾವ ತರ?
ಓಕೆ, ನನಗೆ ಒಂದು ಸೂಪರ್ ಪವರ್ ಬಂದ್ಬಿಡತ್ತೆ, ಎಕ್ಸ್ಟ್ರಾಡಿನರಿ ಪವರ್ ಬಂದ್ಬಿಡತ್ತೆ. ಆ ಪವರ್ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಆ ಪವರ್ ಮಾತ್ರ ನನಗೆ ಬರ್ಲಿ. ಆ ಮೈಂಡ್ ಬೇಡ. ಯಾವ ರೀತಿ ಮೈಂಡ್ ಇರ್ಬೇಕಂದ್ರೆ, ತಂದೆ ಆದ ದೇವ್ರ ಜೊತೆಗಿರ್ಬೇಕು, ಕ್ರಿಸ್ತನ ಜೊತೆಗಿರ್ಬೇಕು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವ್ರ ಜೊತೆಗೆ ವಾಸ ಮಾಡುವಂತ ಆಸೆ ಪಡ್ಬೇಕು. ಅವ್ರ ಜೊತೆಗೆ ನಾವು ವಾಸ ಮಾಡುವಂತ ಆಸೆ ಪಡ್ಬೇಕಾದ್ರೆ ಅವರ ಗುಣಗಳನ್ನ ನಾವು ಮೆಚ್ಚಬೇಕು, ನಾವು ಇಷ್ಟಪಡ್ಬೇಕು. ಒಂದು ವ್ಯಕ್ತಿನ ನೀವು ಇಷ್ಟಪಡ್ತೀರಂದ್ರೆ ಕಾರಣಗಳೇನು? ಯಾರತ್ತಾದ್ರೂ ನಿಮ್ಮ ಸ್ನೇಹ ಭಾವ ತುಂಬಾ ಲಾಂಗ್ ಡೇ ಹೋಗ್ತಾ ಇದೆ, ತುಂಬಾ ಸುದೀರ್ಘವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂದ್ರೆ ಕಾರಣವೇನು? ಯಾಕಂದ್ರೆ ನಿಮ್ಮ ಹಾಗೆ ಅವರಿದ್ದಾರೆ ಅಷ್ಟೇ. ನಿಮ್ಮ ಗುಣಗಳು ಅವರ ಗುಣಗಳು ಹತ್ತತ್ರ ಹೋಲಿಕೆ ಆಗಿರ್ಬೋದು. ಆದ್ರೆ ಒಬ್ಬನ ನೀವು ಹಾಗೆ ಮಾಡ್ತೀರಂದ್ರೆ ಕಾರಣಗಳೇನು? ನಿಮ್ಮ ಗುಣಗಳಿಗೆ ಅಪೋಸಿಟ್ ಆಗಿ ಯಾವುದೋ ಒಂದು ಗುಣಗಳನ್ನ ಅವ್ರು ಹೊಂದ್ಕೊಂಡಿರ್ಬೋದು. ದೇವರ ವಿಚಾರಕ್ಕೆ ಬರೋಣ. ದೇವರು ಒಬ್ರಿಗೆ ಅಮರತ್ವ ಜೀವ ಕೊಡ್ಬೇಕಂದ್ರೆ ಕಾರಣವೇನು? ನನ್ನ ಹಾಗೆ ಯೋಚನೆ ಮಾಡೋರು ಅವರಿದ್ದಾರೆ, ನನ್ನ ಹಾಗೆ ಪ್ರೀತಿಯ ಗುಣಗಳಲ್ಲಿ ಬೆಳ್ಕೊಂಡಿದ್ದಾರೆ. ನನ್ನ ಹಾಗೆ ಇರೋದ್ರಿಂದ ನನ್ನ ಒಂದು ಜೀವವನ್ನು ಅವ್ರಿಗೆ ಕೊಡ್ಬೋದು ಅಂತ ದೇವ್ರು ಡಿಸೈಡ್ ಮಾಡ್ತಾರೆ. ಹಾಗೆ ನಾವು ದೇವ್ರನ್ನ ಇಷ್ಟಪಡ್ಬೇಕಾದ್ರೆ ದೇವರ ಗುಣಗಳನ್ನ ಇಷ್ಟಪಡ್ಬೇಕು, ಆತನ ಕ್ಯಾರೆಕ್ಟರ್ನ ಇಷ್ಟಪಡ್ಬೇಕು, ಅವರ ತ್ಯಾಗವನ್ನ ಮೆಚ್ಚಬೇಕು, ಅವ್ರ ತರ ಇರ್ಬೇಕಂತ ಆಸೆ ಪಡ್ಬೇಕು. ಕ್ರಿಸ್ತನನ್ನ ಇಷ್ಟಪಡ್ತೀವಿ ಅಂದ್ರೆ ಕ್ರಿಸ್ತನ ಹಾಗೆ ಇರ್ಬೇಕಂತ ಆಸೆ ಪಡ್ಬೇಕು. ಕರೆಕ್ಟ್ ಅಲ್ವಾ? ಈ ಪ್ರಪಂಚದಲ್ಲಿ ತುಂಬಾ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ. ಗಣ್ಯ ವ್ಯಕ್ತಿಗಳ ತರ ಆಗ್ಬೇಕಂತ ತುಂಬಾ ಜನ ಪ್ರಯತ್ನ ಪಡ್ತಾರೆ, ಯಶಸ್ಸನ್ನ ಗಳಿಸ್ಬೇಕು, ಸಾಧನೆ ಎಲ್ಲ ಮಾಡ್ಬೇಕು ಅಂದ್ಬಿಟ್ಟು. ಆದ್ರೆ ಯಾರೊಬ್ಬರ ನಿಜ ಜೀವನವು ಎಲ್ಲೂ ಕೂಡ ಸ್ಪಷ್ಟವಾಗಿ ಬರ್ದಿಲ್ಲ, ಯಾರು ಬರೆಯೋದೂ ಇಲ್ಲ. ತಮ್ಮ ಲೈಫ್ ಹಿಸ್ಟ್ರಿನ ಪಾರದರ್ಶಕವಾಗಿ ಬರೆಯುವಂತ ವ್ಯಕ್ತಿಗಳು ಭೂಮಿಯಲ್ಲಿ ಯಾರೂ ಇಲ್ಲ. ಕೆಲವು ಜನರ ಜೀವನ ಚರಿತ್ರನ ದೇವ್ರ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ. ಯಾಕೆಂದ್ರೆ ಅವರ ಜೀವನದಿಂದ ನಾವು ಹಲವಾರು ಪಾಠವನ್ನ ಕಲಿಬಹುದು ಅನ್ನೋ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಕೆಲವು ಜನರ ಜೀವನವನ್ನ ಮನುಷ್ಯರೇ ಬರೆದಿಟ್ಟಿದ್ದಾರೆ, ಬಟ್ ನಿಜಾನೋ ಸುಳ್ಳ ನಮ್ಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಹೊಗಳಿ ಬರ್ದಿರ್ಬೋದು, ಅವರ ತ್ಯಾಗಗಳು ಬರ್ದಿರ್ಬೋದು, ಬಟ್ ಮನುಷ್ಯರು ಬರ್ದಿದ್ದು. ಆದ್ರೆ ದೇವ್ರು ಕೊಟ್ಟಿರುವಂತ ಒಂದು ವಿಟ್ನೆಸ್, ಒಂದು ಸಾಕ್ಷಿಗಳನ್ನ ತಗೊಂಡಾಗ ಸತ್ಯವಿರುವಂತ ಭಕ್ತರು, ನಂಬಿಕಸ್ತ ವೀರರು, ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಗುಣಗಳು ತಗೊಂಡಾಗ ದೇವರು ಅದನ್ನ ಬರ್ಸಿದ್ದಾರೆ. ಅದನ್ನ ಸುಳ್ಳಾಗಿ ಕಥೆಯನ್ನ ಕಟ್ಟಿ ಬರ್ಸಿಲ್ಲ, ಪಾರದರ್ಶಕವಾಗಿ ಬರ್ಸಿದ್ದಾರೆ ಅಲ್ವಾ? ಟ್ರಾನ್ಸ್ಪರೆನ್ಸಿ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ, ಇಂಥ ಗುಣಗಳನ್ನ ನಾನು ಮೆಚ್ತೀನಿ, ಇಂಥ ಗುಣಗಳನ್ನ ನಾನು ಮೆಚ್ಚಲ್ಲ. ದೇವ್ರ ಮಕ್ಕಳು ಅದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ? ಇಂಥ ಗುಣಗಳಲ್ಲಿ ನಾವಿರ್ಬೇಕು, ಇಂಥವ್ರ ಜೊತೆ ನಾವು ವಾಸ ಮಾಡ್ಬೇಕು, ಇವ್ರು ನಮ್ಮ ತಂದೆ ಆಗಿರ್ಬೇಕು, ಇವ್ರು ನಮ್ಮ ಅಣ್ಣನಾಗಿರ್ಬೇಕು, ಇಂಥವ್ರು ನಮ್ಮ ಸಹೋದರ ಆಗಿರ್ಬೇಕು, ಇವ್ರ ಜೊತೆ ನಮ್ಮ ಐಕ್ಯವಾಗಿರ್ಬೇಕು. ಇಷ್ಟು ದೊಡ್ಡ ಒಂದು ಮಹಿಮೆ ನಿಮ್ಗೆ ಸಿಗುತ್ತೆ ಅಂದ್ರೆ ಅದಕ್ಕೆ ನಾನು ಪ್ರೆಸೆಂಟ್ ಲೈಫಲ್ಲಿ ಏನೆಲ್ಲ ತ್ಯಾಗ ಮಾಡಬೇಕಾಗಿದೆ, ಆ ಒಂದು ವಿಷಯನ ಅರ್ಥ ಮಾಡ್ಕೊಂಡ್ರೆ ದೇವ್ರ ಮಕ್ಕಳು. ಈಗಿನ ಕಾಲದಲ್ಲಿ ನಾವು ಪಡುವಂತ ಶ್ರಮೆ, ಕಷ್ಟ, ದುಃಖಗಳು, ಪರೀಕ್ಷೆಗಳು, ಇದೆಲ್ಲವೂ ನಮ್ಮ ಮುಂದೆ ಇರುವಂತ ಮಹಿಮೆಗೆ ಈಡಾಗಲ್ಲ, ಸರಿಸಾಟಿ ಆಗೋದಿಲ್ಲ ಅನ್ನೋ ವಿಷಯ ನಮ್ಮ ಮನಸ್ಸಿಗೆ ಬರ್ತಾ ಇದೆಯಾ? ಆ ರೀತಿ ನಾವು ಅದನ್ನ ಗ್ರಹಿಸ್ಕೊಳ್ತಾ ಇದೀವಾ ಅಲ್ವಾ? ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸರಿ, ಕೆಲವೊಂದು ಟೈಮಲ್ಲಿ ಎಷ್ಟೋ ಉತ್ಸಾಹವಾಗಿರುವಂತ ನಾವು ಯಾವುದೋ ಸಮಸ್ಯೆ ಬಂದಾಗ ಕುಗ್ಗು ಹೋಗ್ಬಿಡ್ತೀವಿ. ನಮ್ಗೆ ಯಾವ್ದಾದ್ರು ರೋಗ ತಗಲಿದ್ಮೇಲೆ ನಮ್ಮ ಜೀಲ್ ಹೊಟ್ಟೋಗುತ್ತೆ, ದೇವರ ಮೇಲೆ ಇರುವಂತ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ, ಸಹೋದರ ಮೇಲೆ ಇರುವಂತ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ. ಇನ್ಯಾವುದೋ ಒಂದು ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಬಂದ್ಬಿಡ್ತು, ಅನ್ಎಕ್ಸ್ಪೆಕ್ಟೆಡ್. ದೇವರ ಐಕ್ಯದಲ್ಲಿ ನಮ್ಮ ಫೆಲೋಶಿಪ್ ನ ಕಟ್ ಮಾಡ್ಬಿಡ್ತೀವಿ. ಸತ್ಯವೇದನ ಓದೋದಾಗ್ಲಿ, ಕ್ಲಾಸ್ಗಳನ್ನ ಮುಂದುವರ್ಸೋದಾಗ್ಲಿ, ದೇವ್ರ ವಾಕ್ಯನ ಕೇಳೋದಾಗ್ಲಿ, ನಾವು ಅದನ್ನ ನಿಷೇಧ ಮಾಡ್ಬಿಡ್ತೀವಿ, ಸ್ಟಾಪ್ ಮಾಡ್ಬಿಡ್ತೀವಿ. ಯೋಚನೆ ಮಾಡ್ರಿ, ಯಾಕೆ ಅಂದ್ರೆ ನಾವು ಆ ಮಹಿಮೆಗೋಸ್ಕರ ಕಷ್ಟವನ್ನು ಅನುಭವಿಸ್ತಾ ಇಲ್ಲ. ಹಲವಾರು ಜನರು ಈ ಭೂಮಿಯಲ್ಲಿ ಚೆನ್ನಾಗಿರೋಗೋಸ್ಕರ ಏನ್ ಬೇಕಾದ್ರೆ ತ್ಯಾಗ ಮಾಡ್ತೀವಿ ಅನ್ನೋ ಭಾವನೆ ತುಂಬಾ ಜನರಿಗಿದೆ. ತುಂಬಾ ಜನರು ಭೂಮಿಯಲ್ಲಿ ಕಷ್ಟಪಡ್ತಾರೆ. ಆಯ್ತು, ನಾನು 20 ವರ್ಷ ಇಲ್ಲ 50-30 ವರ್ಷ ಕಷ್ಟಪಡ್ತೀನಿ, 30 ವರ್ಷ ಆದ್ಮೇಲೆ ನಾನೇನ್ ಮಾಡ್ತೀನಿ? ರಿಟೈರ್ಡ್ ಆಗ್ತೀನಿ. ಉಳಿದಿರುವಂತ ಕಷ್ಟಪಟ್ಟಿದ್ದ ಎಲ್ಲವನ್ನ ಸೇರಿಸಿಟ್ಟು ನಾನು ಸುಖಭೋಗವಾಗಿ ಬದುಕಿ ಸಾಯ್ತೀನಿ. ಇದು ಭೂಮಿಯಲ್ಲಿರುವಂತ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಕರೆಯುವಂತ ವ್ಯಕ್ತಿಗಳ ಗುಣಗಳು. ಪ್ರಾಮಾಣಿಕವಾದಂತ ವ್ಯಕ್ತಿ, ಕಷ್ಟಪಟ್ಟು ದುಡಿದು ಆತನು ಚೆನ್ನಾಗಿದ್ದಾನೆ ಅನ್ನೋಂಥ ವ್ಯಕ್ತಿ. ಇದೇ ರೀತಿಯಾಗಿ ದೇವ್ರ ಮಕ್ಕಳು ಇದಾರ ಅಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಭೂಮಿಯಲ್ಲಿ ದೇವರ ಮಕ್ಕಳಿಗೆ ಯಾವುದೇ ರೀತಿ ಬ್ಲೆಸ್ಸಿಂಗ್, ಆಶೀರ್ವಾದ ಸಿಗುತ್ತೆ ಅಂತ ದೇವರು ಯಾವಾಗ್ಲೂ ವಾಗ್ದಾನ ಮಾಡಿಲ್ಲ. ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿದಂತೆ
ನಿಮ್ಗೆ ಕಾನಾನ್ ದೇಶವನ್ನ ಕೊಡ್ತೀನಿ, ಹಾಲು ಜೇನು ಹೊಡುವಂತ ದೇಶವನ್ನ ಕೊಡ್ತೀನಿ ಅಂತ ಹೇಳಿದಂತ ರೀತಿಯಾಗಿ ಯಾವುದೇ ವಾಗ್ದಾನ ಮಾಡಿಲ್ಲ. ಯಾಕಂದ್ರೆ ನಾವು ಭೂಲೋಕದವರೇ ಅಲ್ವಲ್ಲ. ಹಾಗಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸರಸರೇ, ಈ ವಿಷಯವನ್ನ ದೇವರ ಮಕ್ಕಳು ಗ್ರಹಿಸಿಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಇಲ್ಲಿ ಮೊದಲನೇದಾಗಿ ಆ ಮಹಿಮೆನ ಅರ್ಥ ಮಾಡ್ಕೊಬೇಕು. ಆ ಮಹಿಮೆ ಎಷ್ಟು ದೊಡ್ಡದಂತ ಅರ್ಥ ಮಾಡ್ಕೊಬೇಕು. ಪ್ರತಿ ಬಾರಿ ಮಹಿಮೆನ ಯೋಚನೆ ಮಾಡದೇ ಇದ್ರೆ ನಾವು ತ್ಯಾಗಗಳನ್ನ ಕೂಡ ಮಾಡಕ್ಕಾಗಲ್ಲ. ಅಂದ್ರೆ ಏನ್ ಬ್ರದರ್, ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ದಿನ ಸಮಯದ ಮುಕ್ತಾಯಿಗೆ ಬಂದಿದೆ, ಸಾಯಂಕಾಲ ಇವತ್ತು ಅಲ್ಲ, ಇನ್ನು ಕೆಲವೊಂದು ಸಮಯದಲ್ಲಿ ನಾವು ಊಟ ಮಾಡಿ ಮಲ್ಕೊಂಡ್ಬರ್ತೀವಿ. ಬೆಳಿಗ್ಗೆಯಿಂದ ಇವತ್ತಿನವರೆಗೂ ನನ್ನ ಮೈಂಡ್ಗೆ ತುಂಬಾ ಸಂತೋಷವನ್ನ ಕೊಟ್ಟಿದ್ಯಾವುದು, ನನ್ನ ಮೈಂಡ್ಗೆ ತುಂಬಾ ಡಿಸ್ಟರ್ಬ್ ಮಾಡಿದ್ಯಾವುದು, ನನ್ನನ್ನು ಎಂಟರ್ಟೈನ್ಮೆಂಟ್ ಮಾಡಿದ್ಯಾವುದು, ನನ್ಗೆ ಯಾವುದ್ರಲ್ಲಿ ತುಂಬಾ ಸಂತೋಷ ಪಟ್ಟೆ ಅಂತ ಒಂದು ಲಿಸ್ಟ್ ನ ತಗೊಂಡ್ರೆ, ಹೌದಪ್ಪ ಇವತ್ತು ದೇವರ ಮುಂದೆ ಬರುವಂತ ಮಹಿಮೆ ಬಗ್ಗೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿದ್ದೆ, ಇನ್ನೂ ಕೂಡ ಥಿಂಕ್ ಮಾಡಿದ್ದೆ. ಹೇಗಾದ್ರೂ ಈ ಕಷ್ಟದಿಂದ ದೇವ್ರು ಬಿಡುಗಡೆ ಕೊಡ್ತಾರಲ್ವಾ, ದೇವ್ರ ಜೊತೆಗೆ ಇರ್ಬೋದಲ್ವಾ, ದೇವರ ಪ್ರೀತಿ ಬಗ್ಗೆ ಇನ್ನೂ ಸ್ಟಡಿ ಮಾಡಿದ್ದೆ, ದೇವರು ನಮಗೋಸ್ಕರ ಇರುವಂತ ಮಹಾ ತ್ಯಾಗದ ಬಗ್ಗೆ ಇನ್ನೂ ಸ್ಟಡಿ ಮಾಡಿದ್ದೆ, ಆತನ ಕೃಪೆ ದಯೆ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಇದ್ದೆ. ಹಾಗೆಲ್ಲ ನಾನು ಚಿಂತೆ ಮಾಡ್ತಾ, ಹಾಗೆಲ್ಲ ನಾನು ಸ್ಟಡಿ ಮಾಡ್ತಾ ಯೋಚಿಸ್ತಾ ನನಗೆ ಏನನ್ನಿಸ್ತು, ದೇವರ ಹತ್ತಿರಕ್ಕೆ ಇನ್ನೂ ಹೋಗ್ಬೇಕನ್ನಿಸ್ತಾ ಇತ್ತು. ಈ ಭಾವನೆ ನನ್ನಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೋ ಅಷ್ಟರ ಮಟ್ಟಿಗೆ ಶ್ರಮೆಗಳು ದೊಡ್ಡದಾಗಿ ಕಾಣಿಸ್ಕೊಳ್ಳಲ್ಲ, ಕಷ್ಟಗಳು ದೊಡ್ಡದಾಗಿ ಕಾಣಿಸ್ಕೊಳ್ಳಲ್ಲ. ಈ ವಿಷಯ ಯಾವಾಗ ಕಡಿಮೆ ಆಗುತ್ತೋ, ಯಾವ ವಿಷಯ? ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಅವರ ಪ್ರೀತಿ ದಯೆ ಕೃಪೆ ಸತ್ಯತೆಗಳು ತುಂಬಾ ಮಹತ್ವವುಳ್ಳದು ಅನ್ನೋಂಥ ವಿಷಯ ನಮ್ಮ ಮುಂದೆ ಯಾವಾಗ ಕಡಿಮೆ ಆಗುತ್ತೋ ಈ ಲೋಕದ ವಿಷಯಗಳು ತುಂಬಾ ಕಷ್ಟವಾಗಿ ಕಾಣಿಸುತ್ತೆ. ಈ ಲೋಕದಲ್ಲಿ ಪಡುವಂತ ಪ್ರಯಾಸ, ಕಷ್ಟ, ದುಃಖಗಳು ನಮ್ಗೆ ಭಾರವಾಗಿ ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಜನ ಹೇಳುವಂತ ಒಂದು ಮಾತುಂಟು, ದೇವರೇ ನನಗೆ ಯಾಕಪ್ಪ ಇಷ್ಟು ದೊಡ್ಡ ಕಷ್ಟ ಕೊಟ್ಟಿದ್ದೀರಾ ಅಂತ. ನಾನೊಂದು ಪಿಕ್ಚರ್ ಹಾಕ್ಬೇಕಾಯ್ತು, ನಿಮ್ಗೆ ಇಲ್ಲಿ ಹಾಕ್ಲಿಲ್ಲ. ಯಾವುದೋ ಒಂದ್ ಕಡೆ ಏನಾಗಿದೆ ಅಂದ್ರೆ 2 ಪಿಕ್ಚರ್ನ ಹಾಕ್ಬಿಟ್ಟಿದ್ದಾರೆ. ಒಂದು ಪಿಕ್ಚರ್ ಅಲ್ಲಿ ಏನಪ್ಪಾ ಅಂದ್ರೆ, ಒಬ್ಬ ಹೆಂಗಸು ಒಂದು ಕಲ್ಲಿನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಒಂದು ದೊಡ್ಡ ಬಂಡೆ ಮೇಲೆ ಕುತ್ಕೊಂಡಿದ್ದಾರೆ ಮೊದಲನೇ ಪಿಕ್ಚರ್ ಅಲ್ಲಿ. ಎರಡನೇ ಪಿಕ್ಚರ್ ಅಲ್ಲಿ ಏನಪ್ಪಾ ಅಂದ್ರೆ, ಅದೇ ಹೆಂಗಸು ಆ ಕಲ್ಲಿನ ಕೆಳಗೆ, ಆ ಬಂಡೆ ಕೆಳಗಡೆ ಸಿಗ್ಲಾಕೊಂಡ್ಬಿಟ್ಟಿದ್ದಾರೆ. ಆ ಚಿತ್ರ ಏನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂದ್ರೆ, ಕೆಲವೊಂದು ಟೈಮಲ್ಲಿ ಕೆಲವರು ಕಷ್ಟಗಳನ್ನ ಹೊತ್ಕೊಂಡು ಕಷ್ಟ ಪಡ್ತಾ ಇರ್ತಾರೆ, ಬಂಡೆ ಕೆಳಗಡೆ ಸಿಗ್ಲಾಕೊಂಡ ಆ ಒಂದು ಹೆಂಗಸಿನ ಹಾಗೆ. ಇನ್ ಕೆಲವರು ಕಷ್ಟಗಳು ಇದ್ರೂ ಅದ್ರ ಮೇಲೆ ಕುತ್ಕೊಂಡಿರ್ತಾರೆ, ಅಂದ್ರೆ ಅದನ್ನ ನಿಭಾಯಿಸ್ತಾ ಇರ್ತಾರೆ. ಅಂದ್ರೆ ನಾನು ಮೊದಲೇ ಹೇಳ್ದ ಹಾಗೆ, ದೇವರೇ ನನಗೆ ಯಾಕೆ ಇಷ್ಟು ದೊಡ್ಡ ಕಷ್ಟ ಅಂತ ಕೆಲವರು ಕೇಳ್ತಾರೆ, ಇನ್ ಕೆಲವರು ಕಷ್ಟವೇ ನನ್ನ ಜೊತೆ ದೊಡ್ಡ ದೇವರಿದ್ದಾರೆ ಅಂತ ಹೇಳ್ತಾರೆ. ಎರಡಕ್ಕೂ ಡಿಫ್ರೆಂಟ್ ಇದೆ ಅಲ್ವಾ? ಎಂತ ದೊಡ್ಡ ಕಷ್ಟ ಬಂದ್ರು ಅದಕ್ಕಿಂತ ದೊಡ್ಡ ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋಂಥವ್ರು ಕೆಲವರ ಭಾವನೆ. ಕೆಲವ್ರ ಭಾವನೆ ಆಗಿರುತ್ತೆ, ದೇವರೇ ನನಗೆ ಯಾಕೆ ಇಷ್ಟು ದೊಡ್ಡ ಕಷ್ಟ ಅಂತ ದೇವರ ಹತ್ರ ಮೊರೆ ಇಡುವಂತ ವಿಷಯವಾಗಿರುತ್ತೆ. ಸೊ ದೇವ್ರ ಮಕ್ಕಳು, ನಾವು ಯಾವ ಒಂದು ಪ್ಲೇಸ್ ಅಲ್ಲಿ ಇದ್ದೀವಿ, ನಾನು ಹಾಗೆ ಹೇಳ್ದಾಗೆ ಆ ಮಹಿಮೆನ ದೃಷ್ಟಿಸ್ತಾ ಅದನ್ನ ಅರ್ಥ ಮಾಡ್ಕೊಳ್ತಾ, ಗ್ಲೋರಿನ ಅರ್ಥ ಮಾಡ್ಕೊಳ್ಬೇಕು. ಅದೊಂದು ಬಿಗ್ಗೆಸ್ಟ್ ಟಾಪಿಕ್ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾವು ಇವತ್ತೊಂದು ಬುಕ್ ತಗೊಂಡು ಒಂದು ವಿಷಯವನ್ನ ಓದಿ, ಒಂದು ಸಬ್ಜೆಕ್ಟ್ನ ಇಲ್ಲ ಯಾವುದೇ ಒಂದು ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಓದಿ ವಿಷಯಗಳನ್ನ ಅರ್ಥ ಮಾಡ್ಕೊಬಹುದು, ಅದು ಬೇರೆ ವಿಷಯ. ಬಟ್ ದೇವರ ವಿಷಯಗಳಲ್ಲಿ ನಮ್ಗೆ ಆಸಕ್ತಿ ಇದ್ರೆ ಮಾತ್ರ ನಾನಾ ರೀತಿಯಲ್ಲಿ ಅದ್ರ ಬಗ್ಗೆ ದೇವ್ರು ನಮ್ಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಆ ಸ್ಟಡಿ ಬುಕ್ ಇಂದ ಒಂದ್ ವೇಳೆ ಸ್ಟಡಿ ಮಾಡ್ಬೋದು, ಸತ್ಯವೇದ ವಾಕ್ಯದಿಂದ ಸ್ಟಡಿ ಮಾಡ್ಬೋದು, ಈ ತರ ಕ್ಲಾಸ್ಗಳಲ್ಲಿ ಸಿಗ್ಬಹುದು. ಆದ್ರೆ ಅದೆಲ್ಲ ಕೂಡ ಮಾತಾಡ್ತಾ ಇದ್ರು ಕೂಡ ನನ್ನ ಆಸಕ್ತಿಯ ಮೇರೆಗೆ ಅದು ನನಗೆ ಕನೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ರಿಜೆಕ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ಪರಲೋಕದ ಮಹಿಮೆ ಬಗ್ಗೆ ಕೆಲವರ ಹತ್ರ ಮಾತಾಡ್ತಾ ಇದ್ರೆ ಅವ್ರಿಗೆ ಅಷ್ಟು ಇಷ್ಟನೇ ಆಗಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅವ್ರಿಗೆ ಅದ್ರ ಮೇಲೆ ಅಷ್ಟೊಂದು ಗಮನ ಇಲ್ಲ, ಅದರ ಮೇಲೆ ಒಂದು ಆಸಕ್ತಿ ಇಲ್ಲ. ಕೆಲವರಿಗೆ ಅದು ಹೇಳಿದ ತಕ್ಷಣ ಕಿವಿ ಅದನ್ನ ಬಗ್ಗೆ ತುಂಬಾ ಸೂಕ್ಷ್ಮ ಕೇಳಕ್ಕೆ ಶುರು ಮಾಡ್ಕೊಳುತ್ತೆ. ಹೌದಾ, ಮಹಿಮೆ ಬಗ್ಗೆ ಇನ್ನೂ ತಿಳ್ಕೊಬೇಕು, ಆ ಗ್ಲೋರಿ ಬಗ್ಗೆ ಇನ್ನೂ ತಿಳ್ಕೊಬೇಕು, ದೇವರ ಒಂದು ಪ್ರೀತಿ ಬಗ್ಗೆ ತಿಳ್ಕೊಬೇಕು, ದೇವರ ದಯೆ ಬಗ್ಗೆ ತಿಳ್ಕೊಬೇಕು. ಇವತ್ತು ನೀವು ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ತಾ, ನಾಳೆ ಇನ್ನೂ ಹೆಚ್ಚು ಸ್ಟಡಿ ಮಾಡ್ತಾ, ಮುಂದೆ ಬರೋಂಥ ದಿನಗಳಲ್ಲಿ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಕೊಡೋದ್ರಿಂದ ನಿಮಗೆ ಅದರ ಮೇಲೆ ಆಸಕ್ತಿ ಅಧಿಕವಾಗಿ ನಿಮ್ಮ ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದಿದ್ರು ಆ ಮಹಿಮೆ ನಿಮ್ಮ ಮುಂದೆ ವಿಷನ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಯಾವಾಗಲೂ ಕೂಡ ಅದೊಂದು ನಿಮ್ಮ ದರ್ಶನವಾಗಿ ನಿಮ್ಮ ಮುಂದೆನೇ ಇರುತ್ತೆ. ಅದು ಇನ್ನು ಸ್ವಲ್ಪ ದಿನ, ಇನ್ನು ಸ್ವಲ್ಪ ಕಷ್ಟ, ಕ್ರಿಸ್ತನಿಗೋಸ್ಕರ ಇನ್ನು ಸ್ವಲ್ಪ ಶ್ರಮೆನ ಏನ್ ಮಾಡೋಣ,
ಅನುಭವಿಸೋಣ. ಆ ರೀತಿಯಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇರುತ್ತೆ. ಮುಂದೆ ಪ್ರತ್ಯಕ್ಷವಾಗುವಂತ ಆ ಮಹಿಮೆ ಅಲ್ವಾ, ನಮ್ಗೆ ಸಿಗುವಂತಹ ಪುನರುತ್ಥಾನ, ದೇವರ ರಾಜ್ಯದಲ್ಲಿರುವಂತಹ ಮಹಿಮೆ, ಇದೆಲ್ಲವೂ ದೇವರ ಮಕ್ಕಳ ಮುಂದೆ ಯಾವಾಗ್ಲೂ ಇರಬೇಕು. ಯಾಕೆ ಗೊತ್ತಾ ಕ್ರಿಸ್ತನ ಸರಸರಿರೆ, ಈ ಲೋಕದ ಶ್ರಮ ಕಷ್ಟಗಳು ನಾವು ಹುಡುಕದೇ ಇದ್ರು ನಮ್ಗೆ ಬರ್ತಾನೆ ಇರುತ್ತೆ, ನಾವು ಬೇಡ ಅಂದ್ರೆ ನಮ್ಗೆ ಸಿಗ್ತಾನೆ ಇರುತ್ತೆ. ಇದನ್ನ ನಾವು ಜಯಿಸ್ಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮಹಿಮೆ ನಾವಾಗೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗುತ್ತೆ. ಅದು ಕೂಡ ಅದನ್ನ ಯಾರು ನಮ್ಮ ಮುಂದೆ ತಂದಿಡಲ್ಲ. ನಾನು ಅದನ್ನ ಇಷ್ಟಪಡದೆ ಹೊರತು ಅದನ್ನ ಯಾರು ತಂದಿಡಲ್ಲ. ಇವತ್ತು ನನ್ನ ನೋವಿನ ಮರೆಯೋದಿಕ್ಕೆ ನಾವೇನಾದ್ರೂ ಲೋಕದ ಸಂತೋಷವನ್ನ ಏನಾದ್ರೂ ಅನುಭವಿಸಬಹುದು ಅಂತ ಇಟ್ಕೊಳ್ಳಿ. ನನ್ನ ನೋವುನ, ನನ್ನ ಕಷ್ಟಗಳನ್ನ ಮರೆಯೋದಿಕ್ಕೆ ನಾನು ಲೋಕದ ಸಂತೋಷವನ್ನ ಏನಾದ್ರೂ ಅನುಭವಿಸ್ತೀನಿ ಅಂತ ಇಟ್ಕೊಳ್ಳಿ. ಸರಿದೆ, ನಾಳೆ ದಿವಸ ಈ ಲೋಕದ ವಿಷಯ ನನಗೆ ಇನ್ನೂ ಹೆಚ್ಚಾಗಿ ಬರುತ್ತೆ, ಅದನ್ನ ಹೋರಾಡಕ್ಕೆ ಆಗಲ್ಲ. ಈ ಲೋಕದ ವಿಷಯಗಳಿಂದ ನಾನು ಅದನ್ನ ಜಯಿಸಕ್ಕಾಗಲ್ಲ. ಅದು ಹೇಗಿರುತ್ತಂದ್ರೆ, ಒಂದು ಪಾಪದಿಂದ ತಪ್ಪಿಸ್ಕೊಂಡು ಇನ್ನೊಂದು ಪಾಪದಲ್ಲಿ ಸಿಗಲಾಕೊಂಡಂಗೆ ಆಗ್ಬಿಡುತ್ತೆ. ಆದ್ರೆ ದೇವ್ರ ಮಕ್ಕಳು ಈ ಲೋಕದ ವಿಷಯಗಳನ್ನ, ಈ ಶ್ರಮೆಗಳನ್ನ, ಸಂಕಟಗಳನ್ನ ಜಯಿಸೋದಿಕ್ಕೆ ದೇವರ ನೀತಿ, ಸತ್ಯ, ಪ್ರೀತಿ ಅನ್ನುವಂಥ ದೇವರ ವಾಗ್ದಾನಗಳನ್ನ ಯಾವಾಗಲೂ ಯೂಸ್ ಮಾಡ್ಬೇಕು ಅಲ್ವಾ. ಸೊ ಇದು ನಮಗೆ ಕಾಣಿಸ್ಕೊಳ್ತಾ ಇದೆಯಾ? ಅದಕ್ಕೆ ಏನ್ ಹೇಳ್ತಿದಾರೆ ಅಂದ್ರೆ, ಒಂದು ತರಾಸಿನಲ್ಲಿ ಒಂದು ಕಡೆ ದೇವ್ರು ಕೊಡಂತ ಮಹಿಮೆನ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಪಡುವಂತ ಶ್ರಮೆನ ಇಟ್ಬಿಟ್ರೆ ಅದು ಏನು ಇಲ್ದೆ ಆಗಿರುತ್ತಂತೆ. ಎಷ್ಟು ಇರುತ್ತೆ? ಒಂದು ಕಡೆ ತರಾಸಲ್ಲಿ ಎಷ್ಟು ಇಡ್ತೀರಾ? ಒಂದು 10 kg ಬಟ್ಟನ್ನ ಇಡ್ತೀರಾ. ಇನ್ನೊಂದ್ ಕಡೆ ನಾವು 10 kg ಬಟ್ಟು ದೇವ್ರು ಕೊಡಂತ ಮಹಿಮೆಗೆ ಕಂಪೇರ್ ಮಾಡ್ಕೊಳ್ಳೋಣ. ಇನ್ನೊಂದ್ ಕಡೆ ತರಾಸಲ್ಲಿ ಏನ್ ಇಡಕ್ ಹೋಗ್ತೀರಾ? ಏನೂ ಇಲ್ಲ, ಬರೀ ಧೂಳ್ ಕೂತ್ಕೊಂಡಿದೆ. ಆ ಧೂಳೇ ನಮ್ಮ ಕಷ್ಟಗಳು. ಎಷ್ಟು ವೆಯ್ಟ್ ಆಗುತ್ತೆ? 10 kg ಮುಂದೆ ಆ ಧೂಳು ಹೆಂಗಿರುತ್ತೆ? ಲೆಕ್ಕಕ್ಕೆ ಇಲ್ಲ. ಯೋಚನೆ ಮಾಡ್ರಿ. ಇದೇ ನಮ್ಮ ಒಂದು ವಿಷಯಕ್ಕೆ ಬಂದಾಗ ಇವತ್ತು ನಾವು ಪಡುವಂತ ಕಷ್ಟಗಳು. ದೇವ್ರ ಮಕ್ಕಳು ಇದನ್ನ ಗ್ರಹಿಸ್ಕೊಳ್ಬೇಕು. ಯಾರೊಬ್ಬರಿಗೆ ಇದನ್ನ ಗ್ರಹಿಸ್ಕೊಳಕ್ ಆಗಲ್ವೋ, ನೀವು ಎಷ್ಟೇ ಅವ್ರಿಗೆ ಲೋಕದ ಕಷ್ಟಗಳ ಬಗ್ಗೆ ನೀವು ತಿಳಿ ಹೇಳ್ರಿ, ಇಲ್ಲ ಈ ಕಷ್ಟ ಸ್ವಲ್ಪ ದಿನ ಮಾತ್ರ, ನಿಮ್ಗೆ ನಿತ್ಯವಾದಂತ ಮಹಿಮೆ ಬರುತ್ತಂತ ಎಷ್ಟೇ ಹೇಳಿದ್ರು ಅವರಿಂದ ಅದನ್ನ ಗ್ರಹಿಸ್ಕೊಳಕ್ಕ ಆಗಲ್ಲ ಅಲ್ವಾ. ಹೌದು ಕ್ರಿಸ್ತನ ಪ್ರಿಯರೇ, ತುಂಬಾ ಜನರ ಮನಸ್ಸಿನಲ್ಲಿರುವಂತ ವಿಷಯ ಏನ್ ಗೊತ್ತಾ? ಈ ಭೂಮಿಯಲ್ಲಿ ಯಾವುದೇ ತ್ಯಾಗ ಮಾಡಕ್ಕೆ ಸಿದ್ಧರಿರಲ್ಲ ಅವರು, ಆದ್ರೂ ಮಹಿಮೆಯನ್ನು ಹೊಂದ್ಬೇಕಂತ ಆಸೆ ಪಡ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ? ಯೋಚನೆ ಮಾಡ್ರಿ. ನಿಮ್ಮ ಜೀವನದಲ್ಲಿ ನೀವು ಗಳಿಸಿದಂತ ಹಲವಾರು ವಿಷಯಗಳಿಗೆ ನೀವು ಕೂಡ ಕೆಲವೊಂದು ವಿಷಯಗಳನ್ನ ತ್ಯಾಗ ಮಾಡಿದೀವಲ್ಲ. ನಾವು ಕೂಡ ಅಷ್ಟೇ. ನಾವು ಏನ್ ಬಯಸಿದೀವೋ ಅದನ್ನ ಪಡೆಯೋಕೆ ಕೆಲವೊಂದು ಟೈಮಲ್ಲಿ ಈ ಲೋಕದ ವಿಷಯಗಳನ್ನ ಪಡೆಯೋದಕ್ಕೆ ಕೆಲವೊಂದು ಲೋಕದ ವಿಷಯಗಳನ್ನ ತ್ಯಾಗ ಮಾಡಿದ್ದೀವಿ. ಆಗಿರ್ಬೇಕಾದ್ರೆ ಆ ಮಹಿಮೆನ ಪಡಿಬೇಕಾದ್ರೆ ಎಷ್ಟೊಂದು ತ್ಯಾಗ ಇರಬೇಕು, ಎಷ್ಟೊಂದು ಪರಿಶ್ರಮ, ಎಷ್ಟೊಂದು ಶ್ರಮೆನ ಅನುಭವಿಸ್ಬೇಕು, ಎಷ್ಟೊಂದು ಬಾಧೆಗಳನ್ನ ಸಹಿಸ್ಕೊಬೇಕು. ಇದೇ ಅಲ್ವಾ? ಸೊ ಆದ್ರಿಂದ ದೇವರ ಮಕ್ಕಳು ಯಾವಾಗಲೂ ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನೋಡಿ, ಅದನ್ನೇ ಕೀರ್ತನೆಗಳನ್ನ ಹೇಳ್ಬೇಕಾದ್ರೆ ಕೀರ್ತನೆ 119:67 ನಾವು ಅದನ್ನ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಅಲ್ವಾ? ಕಷ್ಟಾನುಭವಕ್ಕೆ ಮುಂಚೆ ತಪ್ಪಿ ಹೋಗುತ್ತಿದ್ದನು, ಆದರೆ ಈಗ ನಿನ್ನ ನುಡಿಗಳನ್ನು ಕೈಗೊಂಡಿದ್ದೇನೆ. ನೋಡಿ, ಶ್ರಮೆ, ಪರಿಶ್ರಮ, ಕಷ್ಟಗಳನ್ನ ದೇವರು 2 ಮುಖ್ಯವಾದ ಉದ್ದೇಶಗಳ ಅನುಗುಣವಾಗಿ ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ಮೊದಲನೇದು, ಆ ಕಷ್ಟಗಳನ್ನ ಜಯಿಸಿ ಬರುವ ಹಾಗೆ ದೇವರ ವಾಕ್ಯದ ಬಲವನ್ನ ನಾವು ಪಡ್ಕೊಂಡು ದೇವರ ವಾಗ್ದಾನದ ಮೇಲಿರುವಂತ ನಂಬಿಕೆನ ನಾವು ಹೆಚ್ಚಾಗಿ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯವಾದಂತ ವಿಷಯ. ಅದನ್ನ ನಾನು ನಿರೂಪಿಸಿ ತೋರಿಸುವಂತ ತುಂಬಾ ಮುಖ್ಯವಾದಂತ ವಿಷಯ. ಎರಡನೇದಾಗಿ, ಎಷ್ಟರ ಮಟ್ಟಿಗೆ ಈ ಕಷ್ಟಾನುಭವಗಳನ್ನ ಸಹಿಸ್ಕೊಳ್ತೀವೋ ಮಹಿಮೆ ಕೂಡ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥವಾಗ್ತಾ ಇರುತ್ತೆ, ಅಷ್ಟು ಕ್ಲೀನ್ ಆಗಿ ಗೊತ್ತಾಗ್ತಾ ಇರುತ್ತೆ. ನೋಡ್ರಿ, ಒಂದು ಬೆಟ್ಟದ ತುದಿನ ನೀವು ಕೆರಡೆಯಿಂದ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಕಾಣಿಸಲ್ಲ. ಆದ್ರೆ ಬೆಟ್ಟವನ್ನ ಹತ್ತುತ್ತಾ ಆ ತುದಿ ಭಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ, ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಕೆರಡೆ ಇದ್ದು ಆ ತುದಿನ ಅರ್ಧ ದಾರಿಯಲ್ಲಿ ಹೋಗಿ ನೋಡುವಂತ ಆ ರೀತಿ ನೋಡ್ಬೇಕಂತ ಇಷ್ಟಪಟ್ರೆ ಖಂಡಿತ ಆಗೋದಿಲ್ಲ. ದೇವರ ಮಕ್ಕಳು, ಇಲ್ಲಿ ನಾವು
ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ ದೇವರ ವಾಗ್ದಾನಗಳನ್ನ ಎಷ್ಟು ಮಟ್ಟಿಗೆ ನಂಬಿಕೆ ಇಡ್ತೀವಿ ಅನ್ನೋದು ಪರೀಕ್ಷೆ ಇದೆ. ಅದೇ ಪ್ರಕಾರ ನಾವು ಕಷ್ಟಗಳನ್ನ ಅನುಭವಿಸ್ತಾ ಮುಂದುವರಿತಾ ಇರ್ಬೇಕಾದ್ರೆ ದೇವರ ಮಹಿಮೆಯ ವಿಷಯ ಇನ್ನೂ ಸ್ಪಷ್ಟವಾಗೂ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ದಾವಿದನ ಮಾತನ್ನ ಗ್ರಹಿಸ್ಕೊಳ್ರಿ. ದಾವಿದನಿಗೆ ಆ ರಾಜ್ಯಭಾರ ತುಂಬಾ ಈಸಿಯಾಗಂತೂ ಸಿಕ್ಲಿಲ್ಲ. ಯಾಕಂದ್ರೆ ದಾವಿದನು ಆ ರಾಜ್ಯಭಾರ ಇಸ್ರೇಲಿನ ರಾಜನಾಗಿ ಆಗೋದಕ್ಕೆ ಸೌಲನ ಹಾಗೆ ತುಂಬಾ ಈಸಿಯಾಗಿ ರಾಜ ಆಗ್ಲಿಲ್ಲ. ಆ ರಾಜ್ಯ ಆಡಳಿತದ ಅಂದ್ರೆ ಆ ಒಂದು ಸಿಂಹಾಸನದ ಆಳ್ವಿಕೆಯ ಒಂದು ಬೆಲೆ ಏನಂತ ತಿಳಿಬೇಕಾಯ್ತು. ಸೌಲನಿಗೆ ಅದ್ರ ಬೆಲೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲೋ ಇದ್ರು ಕರ್ಕೊಂಬಂದ್ರು ಅವ್ರನ್ನ ರಾಜನಾಗಿ ಮಾಡ್ಬಿಟ್ರು. ಆದ್ರೆ ದಾವಿದನು ಆ ಸಿಂಹಾಸನವನ್ನ ಇಸ್ರೇಲ್ಗೆ ರಾಜನಾಗೋದಿಕ್ಕೆ ತುಂಬಾ ಈಸಿಯಾಗಿ ಆಗ್ಲಿಲ್ಲ. ಆ ರಾಜನಾಗೋದಿಕ್ಕೆ ನೀತಿಯ ಮಾರ್ಗದಲ್ಲಿ ಮುಂದುವರಿಬೇಕಾಯ್ತು. ದ್ವೇಷದ ಮಾರ್ಗದಲ್ಲಿ ಮುಂದುವರಿತಾ ಇದ್ರೆ ಆಗ್ತಾ ಇರ್ಲಿಲ್ಲ. ಪ್ರೀತಿಯ ಮಾರ್ಗದಲ್ಲಿ ಮುಂದುವರಿಬೇಕಾಯ್ತು. ತ್ಯಾಗದ ಮಾರ್ಗದಲ್ಲಿ ಮುಂದುವರಿಬೇಕಾಯ್ತು. ಇನ್ನು ಸ್ಪಷ್ಟವಾಗಿ ಹೇಳಕ್ಕೋದ್ರೆ ಸೌಲನು ತನ್ನನ್ನ ಹಾಗೆ ಮಾಡ್ತಾ ಇದ್ರು, ದಾವಿದನು ಸೌಲನ ಪ್ರೀತಿ ಮಾಡ್ತಾ ಇದ್ರು. ಸೌಲನಿಗೆ ಯಾವುದೇ ರೀತಿ ಹಾನಿ ಆಗದೆ ಇರ್ಬೇಕಂತ ಬಯಕೆನ ಇಟ್ಕೊಂಡಿದ್ರು ಅಲ್ವಾ. ಒಂದು ದಿನ ಅವ್ರನ್ನ ಸಾಯಿಸೋದಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಅವರು ತನ್ನ ಕಣ್ಣು ಮುಂದೆ ಅವ್ರನ್ನ ಸಾಯಿಸಕ್ಕೆ ಇಷ್ಟಪಡ್ಲಿಲ್ಲ. ಅಂದ್ರೆ ತನ್ನ ಕೈಯಿಂದ ಸಾಯಿಸಕ್ಕೆ ದೇವರು ಅಭಿಷೇಕಿಸದಂತ ಮನುಷ್ಯನನ್ನ ನನ್ನ ಕೈ ಹಾಕೋದು ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ರು. ಇದೆಲ್ಲ ದಾವಿದನು ಆ ರಾಜ್ಯ ಬರಕ್ಕೆ ಯೋಗ್ಯನಂತ ಗುಣಗಳನ್ನ ನಿರೂಪಿಸ್ಕೊಡ್ತಾ ಇತ್ತು. ಜೊತೆಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದಾವಿದನು ದೇವರ ವಾಗ್ದಾನಗಳನ್ನ ಕೂಡ ಗ್ರಹಿಸ್ಕೊಂಡ್ರು. ದಾವಿದನು ಬರೆದಿರುವಂತ ಕೀರ್ತನೆಗಳನ್ನ ಓದ್ ನೋಡ್ರಿ. ಎಷ್ಟರ ಮಟ್ಟಿಗೆ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಅದು ತೋರಿಸ್ಕೊಡುತ್ತೆ. ತನಗೆ ಬರುವಂತ ಕಷ್ಟಗಳಲ್ಲಿ ದೇವರ ಹತ್ರ ಮಾಡಿದಂತ ಭಿನ್ನಹವೇ ಹಲವಾರು ಸಮಯದಲ್ಲಿ ಕೀರ್ತನೆ ರೂಪದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಹತ್ರ ಬೇಡಿದ್ದು, ದೇವರ ಹತ್ರ ಅಂಗಲಾಚಿದ್ದು, ದೇವರ ಹತ್ರ ಹತ್ತಿದ್ದು, ದೇವರ ಮೇಲೆ ಇರುವಂತ ನಂಬಿಕೆನ ಕೀರ್ತನೆ ನಮ್ಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇರುತ್ತೆ. ಹಾಗಾಗಿ ದೇವರ ಮಕ್ಕಳಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪಾ ಅಂದ್ರೆ, ಈ ಕಷ್ಟಗಳು ದಾವಿದನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತು? ಖಂಡಿತವಾಗ್ಲೂ ದೇವ್ರು ಕೊಡುವಂತ ಆ ಒಂದು ದೊಡ್ಡ ಒಂದು ಅವಕಾಶ ಇದೆಯಲ್ಲ, ಇಸ್ರೇಲಿಗೆ ರಾಜನಾಗಿ ಮಾಡುವಂತ ಒಂದು ವಿಷಯ, ಅದರ ಬೆಲೆ ಏನಂತ ತಿಳಿಸ್ಕೊಡ್ತು. ಮತ್ತೆ ದೇವರ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಆಯ್ತು. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗಿನ ಕಾಲದ ಶ್ರಮೆ ಮುಂದೆ ನಮ್ಗೆ ಏನ್ ಮಾಡುತ್ತೆ? ಮಹಿಮೆಯನ್ನ ತಂದು ಕೊಡುತ್ತೆ ಅನ್ನೋದನ್ನ ದೇವ್ರ ಮಕ್ಕಳು ಯಾವಾಗ್ಲೂ ಮರಿಬಾರ್ದು ಅಲ್ವಾ. ಕೆಲವು ವಿಷಯಗಳು ನಮ್ಗೇನಾಗುತ್ತೆ, ತುಂಬಾ ಕಷ್ಟವಾಗಿರಬಹುದು ಇಲ್ವಾ, ತುಂಬಾ ಕಷ್ಟವಾಗಿರ್ಬಹುದು. ಯಾಕಪ್ಪ ಈ ಒಂದು ಕಷ್ಟ ನಾನು ಅನುಭವಿಸ್ಬೇಕು ಅನ್ನೋಂಥ ರೀತಿಯಲ್ಲಿ ಇರಬಹುದು. ಆದ್ರೆ ದೇವ್ರ ಮಕ್ಕಳು ನಾವು ಆ ಕಷ್ಟವನ್ನ ನೋಡದೆ ಆ ಕಷ್ಟದನ್ನ ಅನುಭವಿಸಿದ ಸಿಗುವಂತ ಫಲವನ್ನ ಯಾವಾಗಲೂ ನಮ್ಮ ಮುಂದೆ ಇಟ್ಕೊಂಡಿರ್ಬೇಕು. ಯಾವುದೇ ಅಷ್ಟೇ ಅಲ್ವಾ. ನೀವು ಯಾವುದೇ ಕಷ್ಟವನ್ನು ಅನುಭವಿಸಿದ್ರು ಆ ಫಲ ಇರೋದ್ರಿಂದನೇ ಆ ಕಷ್ಟವನ್ನು ಅನುಭವಿಸ್ತೀವಿ. ಕೆಲಸ ಮಾಡ್ತಾ ಇದ್ದೀರಾ, ಕೆಲಸದಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಆದ್ರೆ ಆ ಕೆಲಸ ಮಾಡಿದ್ರೆ ಕೂಲಿ ಬರುತ್ತೆ, ಆ ಸಂಬಳ ಬರುತ್ತೆ. ಸರಿ, ಏನ್ ಮಾಡೋದು? ಸಂಬಳ ಬರ್ತಾ ಇದೆ, ಕರೆಕ್ಟ್ ಇದೆ, ಕಷ್ಟವನ್ನು ಅನುಭವಿಸೋಣ. ಯಾವುದೇ ವಿಷಯನ ತಗೊಳ್ರಿ, ಅದನ್ನ ಮಾಡಿದ್ರೆ ಇರುವಂತ ಬೆನಿಫಿಟ್, ಮಾಡದೆ ಹೋಗೋದ್ರಿಂದ ಆಗುವಂತ ಕಷ್ಟಗಳು ಇದು ನಮ್ಮ ಮುಂದೆ ಇರೋದ್ರಿಂದ ಆ ವಿಷಯಗಳನ್ನ ನಾವು ಗ್ರಹಿಸ್ಕೊಳ್ತೀವಿ, ಅದನ್ನ ನಾವು ಸಗಿಸ್ಕೊಳ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಭೂಮಿಯಲ್ಲಂತೂ ಉಟ್ಬಿಟ್ಟಿದ್ದೀವಿ ಅಲ್ವಾ. ಕೆಲವರು ತಂದೆ, ಕೆಲವರು ತಾಯಿ, ಕೆಲವರು ಅಣ್ಣ, ಕೆಲವರು ತಮ್ಮ, ಕೆಲವರು ಈ ರೀತಿಯಾಗಿ ಒಂದು ದೊಡ್ಡ ದೊಡ್ಡ ಕರ್ತವ್ಯಗಳನ್ನ ಹೊತ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಬಟ್ ಇದೇನು ತುಂಬಾ ದಿನ ಹೀಗೆ ಇರಲ್ಲ ಅಲ್ವಾ. ನಾವು ಇನ್ನೂ ಸಾವಿರಾರು ವರ್ಷ ಇದೇ ಒಂದು ಸ್ಥಾನಮಾನದಲ್ಲಿ ಇರ್ತೀವಿ ಅಂದ್ರೆ ಇರಲ್ಲ. ಯಾವುದೇ ಒಂದು ಹಂತ ಒಂದು 20-30 ವರ್ಷ ದಾಟೋಗಲ್ಲ. ಒಬ್ಬ ಹುಡುಗನಾಗಿರೋದು ಒಂದು 10 ವರ್ಷ 15 ವರ್ಷ ಇರುತ್ತೆ. ಯೌವನಸ್ಥನಾಗಿರುವಂತ ಒಂದು 15 ವರ್ಷ 20 ವರ್ಷ 15 ವರ್ಷವರೆಗೂ ಇರ್ಬೋದು. ಅಲ್ಲಿಂದ ಸ್ಟೇಜ್ ಅಲ್ವಾ. ವಯಸ್ಕರಾಗಿ ಕಾಣಿಸ್ಕೊಳ್ಳುವಂಥದ್ದು ಒಂದು 20-30 ವರ್ಷ ಇರ್ಬೋದು. ಆಮೇಲೆ ವಯಸ್ಸಾದವರು, ಹೀಗೆ ನಮ್ಮ ಜವಾಬ್ದಾರಿಗಳು ಕೂಡ ಮುಂದುವರಿತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಅದು ಮುಕ್ತಾಯ ಆಗ್ಬಿಡುತ್ತೆ, ಎಂಡ್ ಆಗ್ಬಿಡುತ್ತೆ. ಯೋಚನೆ ಮಾಡ್ರಿ, ನಿರಂತರ ಅಲ್ಲ. ಆದ್ರೆ ಇದಾದ ನಂತರ ಬರೋದು ವಿಷಯ ಅದೇ ರೀತಿ ಇರುತ್ತಾ ಅಂದ್ರೆ ಇಲ್ಲ. ಶ್ರಮೆಗಳನ್ನ ಕಷ್ಟಗಳನ್ನ ಅನುಭವಿಸಿ ದೇವ್ರು ಕೊಡಂತ ಮಹಿಮೇಲಿ ಪಾಲುಗಾರ ಆದ್ಮೇಲೆ ಇದೇ ಸ್ಟೇಜ್ ಇರುತ್ತಾ ಅಂದ್ರೆ ಈ ತರ ಸ್ಟೇಜ್ ಅಂತೂ ಇರಲ್ಲ. ಈ ತರ ಕಷ್ಟಾನುಭವದ ಸ್ಟೇಜ್ ಇರಲ್ಲ. ಅದು ಸಂತೋಷವಾದಂತ ಸ್ಟೇಜ್ ಇರುತ್ತೆ ಅಲ್ವಾ. ಈ ತರ ಒಂದು ಮಗು ಹುಟ್ಟಿ ಮತ್ತೆ ಮರಣಕ್ಕೆ ಹೋಗುವಂತ ಅವಸ್ಥೆ ಇರುತ್ತಲ್ಲ, ಈ ಸಿಸ್ಟಮ್ ಅಲ್ಲಿ ಇರಲ್ಲ.
ದೇವರೊಂದಿಗೆ ಯಾವತ್ತೂ ಇರುವಂತ ಒಂದು ಭರವಸೆ ವಾಗ್ದಾನವನ್ನ ದೇವ್ರು ಕೊಟ್ಟಿದ್ದಾರೆ ಅಲ್ಲಿ ನಮ್ಗೆ. ಹಾಗೆ ಯೋಚನೆ ಮಾಡ್ರಿ, ನಾವು ಇಲ್ಲಿ ಹುಟ್ಟಿ ಬೆಳೆದು ನಮ್ಗೆ ಜ್ಞಾನ ಬಂದ ಮೇಲೆ, ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಟ ಮೇಲೆ, ಇನ್ನು ಉಳಿದಿರುವಂತ ಸಮಯದಲ್ಲಿ ಸಾಯೋವರೆಗೂ ಯಾವುದ್ರ ಬಗ್ಗೆ ಯೋಚನೆ ಮಾಡೋಣ? ಹೇಗೂ ಸತ್ತೋಗ್ತೀವಿ, ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರು ಸತ್ತೋಗ್ತೀವಿ, ಎಷ್ಟೇ ನಮ್ಮ ದೇಹಕ್ಕೆ ಔಷಧಿಗಳೆಲ್ಲ ಕೊಟ್ಟರು ಟೈಮು ಏನೋ ಸಮಯವನ್ನ ಸ್ವಲ್ಪ ಮುಂದೆ ತಳ್ಳಾಕ್ಬಹುದು ಅಷ್ಟೇ. ಸಾವನ್ನಂತೂ ತಳ್ಳಾಕಕ್ಕಾಗಲ್ಲ, ತೆಗೆದಾಕಕ್ಕಂತೂ ಆಗಲ್ಲ. 1 ವರ್ಷನಾ, 5 ವರ್ಷ ಎಕ್ಸ್ಟ್ರಾ ಸಿಗ್ಬೋದು, ಇಲ್ಲ 10 ವರ್ಷ ಎಕ್ಸ್ಟ್ರಾ ಏನೋ ಸಿಗ್ಬೋದು ನಮ್ಮ ಲೈಫ್ಗೆ. ನಮ್ಮ ಆರೋಗ್ಯನ ಸ್ವಲ್ಪ ಕಾಪಾಡ್ಕೊಂಡ್ರೆ, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಏನೋ ಸಿಗ್ಬೋದು. ಬಟ್ ಸಾವಂತೂ ಒಂದಿನ ಬಂದೇ ಬರುತ್ತೆ ಅಲ್ವಾ? ಆದ್ರೆ ಸಿಕ್ಕಿರುವಂತ ವಿಷಯಗಳ ದಿನಗಳು ನಮ್ಗೆ ಕೃಪೆಯಾಗಿ ತಗೊಳ್ಳೋಣ. ಇವತ್ತು ಸಾಯುವಂತ ನಾನು ಇಲ್ಲ ಒಂದು 5 ವರ್ಷ ಬಿಟ್ಟು ಸಾಯ್ತೀನಂದ್ರೆ 5 ವರ್ಷದಲ್ಲಿ ದೇವರಿಗೆ ಸಂಬಂಧಪಟ್ಟಂತ ಯಾವ ಗುಣಗಳನ್ನ ಬೆಳೆಸ್ಬೋದು, ಅದ್ರ ಬಗ್ಗೆ ಥಿಂಕ್ ಮಾಡೋಣ. ಯಾವಾಗಲೂ ಕೂಡ ದೇವ್ರ ಮಕ್ಳು ಇದೇ ರೀತಿ ಭಾವನೆ ಇಟ್ಕೊಳ್ಳೋಣ. ಇನ್ನ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ನನಗೆ, 5 ವರ್ಷ ಇರುತ್ತೋ 10 ವರ್ಷ ಇರುತ್ತೋ, ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ. ಅಷ್ಟೊಳಗಡೆ ದೇವರಿಗೆ ಮೆಚ್ಚುಗೆ ನಡೆಯೋದಕ್ಕೆ ಪ್ರಯತ್ನ ಪಡೋಣ ಅಲ್ವಾ? ಸಾಗಿರೋದ್ರಿಂದ ನಮ್ಮ ಸಮಯ ತುಂಬಾ ಅತ್ಯಲ್ಪ. ಸಮಯ ತುಂಬಾ ಅತ್ಯಲ್ಪ ಅಂದಾಗ ಸಂತೋಷ ಪಡೋಣ ಕ್ರಿಸ್ತನ ಪ್ರೀತಿ ಸರಸರೇ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮ ಕಷ್ಟದ ದಿನಗಳು ತುಂಬಾ ಕಡಿಮೆ, ನಮ್ಮ ಸಂತೋಷದ ದಿನಗಳು ತುಂಬಾ ಹೆಚ್ಚು. ಈ ಕಷ್ಟದ ದಿನಗಳಲ್ಲಿ ಆ ಸಂತೋಷದಲ್ಲಿ ಭಾಗಿಯಾಗುವುದಕ್ಕೆ ಬೇಕಾದಂತ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಕರೆಕ್ಟ್ ಅಲ್ವಾ? ಅದು ನಮ್ಮ ಮುಖ್ಯವಾದಂತ ವಿಷಯ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 17ನೇ ವಾಕ್ಯ ಓದ್ರಿ. ನಮ್ಮ ಆತ್ಮವು ದಿನ ದಿನ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವದ ಪ್ರಭಾವವನ್ನು ದೊರಕಿಸುತ್ತದೆ. ಹೌದು, ಕ್ರಿಸ್ತನ ಪ್ರೀತಿ ಸರಸರೇ. ಇದನ್ನ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮಗೆ ಸಿಗುವಂತ ಒಂದು ಮಹಿಮೆ ಇರ್ಬೋದು, ನಮಗೆ ಸಿಗುವಂತ ಗೌರವ ಇರ್ಬೋದು, ದೇವ್ರು ಕೊಡ್ತೀನಂತ ವಾಗ್ದಾನ ಮಾಡಿದಂತ ವಿಷಯ ಇರ್ಬೋದು, ಅದು ತಾತ್ಕಾಲಿಕವಾದದ್ದಲ್ಲ, ಶಾಶ್ವತವಾದದ್ದು ಅಲ್ವಾ? ಒಂದ್ಸರಿ ಏನಾದ್ರೂ ಒಂದು ಪಂದ್ಯದಲ್ಲಿ ಯಾರಾದ್ರೂ ಗೆದ್ರೆ ಒಂದ್ಸರಿ ಪದಕವನ್ನ ತಗೊಳ್ತಾರೆ, ಅಲ್ಲ ಮೆಡಲ್ನ ತಗೊಳ್ತಾರೆ, ಕಪ್ನ ತಗೊಳ್ತಾರೆ. ಮತ್ತೆ ಅದೇ ಪಂದ್ಯದಲ್ಲಿ ಅವ್ರು ಸೋತೋದ್ರೆ ಅವರು ಸೋಲ್ತಾರೆ ಅಲ್ವಾ? ಮತ್ತೆ ಅವ್ರು ಏನ್ ಮಾಡ್ಬೇಕು? ಪಂದ್ಯವನ್ನ ಆಡಿ ಮತ್ತೆ ಗೆದ್ರೆ ಮಾತ್ರ ಗೆಲ್ತಾನ. ಗೆಲುವನ್ನ ಯಾವಾಗಲೂ ಅವ್ರನ್ನ ಮತ್ತೆ 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 ಪ್ರೂವ್ ಮಾಡಿದ್ರೆ ಮಾತ್ರ. ಬಟ್ ದೇವ್ರ ಮಕ್ಕಳಿಗೆ ಸಿಗುವಂತ ಬಿರುದು ಅಲ್ವಾ, ಜೀವವೆಂಬ ಜಯಮಾಲೆ. ಅಂದ್ರೆ ಏನರ್ಥ? ಒಂದ್ಸರಿ ಸಿಕ್ತು ಅಂದ್ರೆ ಯಾವಾಗ್ಲೂ ಇರುತ್ತೆ. ಸ್ವಲ್ಪ ಕಾಲ ಮಾತ್ರ, ಆಮೇಲೆ ನೀವು ಮತ್ತೆ ಅದಕ್ಕೆ ನಿಮ್ಮ ಗುಣಗಳನ್ನ ತೋರಿಸ್ಬೇಕಂತ ಯಾವುದೇ ಪರೀಕ್ಷೆ ಇರಲ್ಲ. ಒಂದೇ ಸರಿ ನಾವೀಗ ಸ್ವಲ್ಪ ಕಷ್ಟಪಟ್ಬಿಟ್ರೆ, ಅದನ್ನೇ ಆ ವಿಷಯದ ಮಾತಾಡ್ತಿರೋದು. ಇಲ್ಲಿರುವಂತ ಒಂದು ಅರ್ಥಗಳನ್ನ ನಾವು ಗ್ರಹಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಒಂದ್ಸರಿ ಸ್ವಲ್ಪ ದಿನ ಕಷ್ಟಪಟ್ಬಿಟ್ರೆ ಯಾವಾಗ್ಲೂ ನಮ್ಗೆ ಸಿಕ್ಬಿಡುತ್ತೆ. ಅತ್ಯಲ್ಪವಾದಂತ ಕಷ್ಟದ ಸಮಯ ತುಂಬಾ ಶಾರ್ಟ್ ಇದೆ. ಕಷ್ಟ ನಮಗೆ ಸಹಿಸಿಕೊಳ್ಳುವಂತ ಕಷ್ಟವನ್ನ ಮಾತ್ರ ದೇವ್ರು ಕೊಡ್ತಾರೆ ಅನ್ನೋದು ಕೂಡ ನಿಜ. ದೇವ್ರ ಮಕ್ಳಿಗೆ ಎಲ್ರಿಗೂ ಗೊತ್ತು. ಒಂದ್ ವೇಳೆ ಕಷ್ಟ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ದೇವ್ರು ಕೊಡಕ್ಕೂ ಹೋಗಲ್ಲ. ಆದ್ರೆ ದೇವ್ರ ಮಕ್ಕಳು ಕಷ್ಟವನ್ನ ಸಹಿಸ್ಕೊಳ್ಳುವಂತ ಭಾವನೆ, ಹೃದಯ, ಆ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಆ ಸಗಿಸುವಿಕೆ ನಮ್ಗೆ ಅತ್ಯಧಿಕವಾದಂತ ಘನ ಮಹಿಮೆಯನ್ನ ತಂದ್ಕೊಡುತ್ತೆ. ಕಷ್ಟ ಅನುಭವಗಳು ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಇರುತ್ತೋ ಅಂತ, ಅನ್ಎಕ್ಸ್ಪ್ಲೈನ್ಡ್. ಒಬ್ರಿಗೆ ಇರುವಂತ ಕಷ್ಟವನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ತುಂಬಾ ಕಷ್ಟ ಇರ್ಬೋದು. ಯಾವ ರೀತಿಯಲ್ಲಿ ಅಂದ್ರೆ ನೋಡ್ರಿ, ಭೂಮಿಯಲ್ಲಿ ದೇವರ ಮುಂದೆ ಒಳ್ಳೆ ಸಾಕ್ಷಿನ ಪಡೆದಕ್ಕೆ ಓಡಿದಂತ ಆಬೇಲಿನಿಂದ ಹಿಡಿದು ಸ್ನಾನಿಕನಾದ ಯೋಹಾನವರೆಗೂ ತಗೊಳ್ಳುವಂತ ನೀತಿವಂತರನ್ನ ತಗೊಂಡ್ರೆ, ಒಬ್ಬರ ಕಷ್ಟ ಒಬ್ಬರ ಲೈಫಲ್ಲಿ ನಡೆದಂತ ಘಟನೆ ಇನ್ನೊಬ್ಬರ ಲೈಫಲ್ಲಿ ನಡೀತಾ? ಒಬ್ಬರು ದೇವ್ರನ್ನ ಪರೀಕ್ಷೆ ಮಾಡ್ದಂಗೆ ಇನ್ನೊಬ್ಬರನ್ನ ಪರೀಕ್ಷೆ ಮಾಡಿದ್ರ? ಒಬ್ಬೊಬ್ಬರಿಗೂ ವಿಭಿನ್ನವಾಗಿದೆ. ಅಬ್ರಾಮ್ಗೆ ಬೇರೆ, ಯೋಸಪ್ಪನಿಗೆ ಬೇರೆ, ಮೋಶೆಗೆ ಬೇರೆ, ಸ್ನಾನಿಕನ ಯೋಹಾನ್ ಬೇರೆ, ದಾವಿದನ ಲೈಫಲ್ಲಿ ಬಂದಿರೋಂಥ ಘಟನೆಗಳೇ ಬೇರೆ. ನೋಡ್ರಿ ಯಾವ ತರ ವೈಶಿಲ್ಯ ಇದೆ, ವಿಭಿನ್ನವಾದದ್ದು. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ದೇವ್ರ ಪಾಠಗಳನ್ನ ಕಲಿಸಿ ಅದನ್ನ ಶ್ರಮೆಯನ್ನು ಕೊಟ್ಟು ಅಲ್ಲಿಂದ ಅವ್ರನ್ನ ನೀತಿವಂತರಾಗಿ ಮಾಡಿ ಮೇಘದೋಪದಲ್ಲಿರುವಂತ ಇಷ್ಟು ದೊಡ್ಡ ಸಾಕ್ಷಿ ಇಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅವ್ರನ್ನ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿ ಸರಸರೇ. ಆಗಿರ್ಬೇಕಾದ್ರೆ ಈ ಭೂಲೋಕದ ಕರೆಗೆ ಸಮುದ್ರದ ಉಸುಬೀನು ಅಂತ ಕರೆಯಲ್ಪಡುವಂತ ಭೂಮಿ ಆಶ್ರಯ ಹೊಂದುವಂತವರಿಗೆ ಇಂಥ ಕಷ್ಟಗಳಲ್ಲಿ ಬಂದು ದೇವ್ರು ನಡೆಸಿರ್ಬೇಕಾದ್ರೆ
ಇನ್ನ ಸಭೆ ಆಗಿರುವಂತ ದೇವ್ರ ಮಕ್ಕಳ ಕಷ್ಟಗಳು ಯಾವ ರೀತಿ ಇರುತ್ತೋ, ಎಂತ ಡಿಸೈನ್ ಇರುತ್ತೋ ಅಲ್ವಾ, ಯಾರಿಗೆ ಯಾವ ರೀತಿ ದೇವ್ರು ನಡೆಸ್ತಾರೋ, ಎಂತ ಪಾಠ ಕಳಿಸ್ತಾರೋ ಗೊತ್ತಿಲ್ಲ. ಆದ್ರೂ ಕೂಡ ಸಂತೋಷ ಪಡುವಂತ ಒಂದು ವಿಷಯ ಇದೆ. ಏನ್ ಗೊತ್ತಾ, ನಾವೆಲ್ಲರೂ ದೇವರ ಕಣ್ಣು ಮುಂದೆ ಇದ್ದೀವಿ. ದೇವರು ನಮ್ಗೆ ಏನು ಅನುಗ್ರಹಿಸಬೇಕು ಅಂತ ತೀರ್ಮಾನ ಮಾಡಿದ್ರೋ ಅದು ಮಾತ್ರ ಅನುಗ್ರಹಿಸಲ್ಪಡುತ್ತೆ. ನಾವು ಯಾವಾಗ್ಲೂ ಕೂಡ ಹೆವನ್ಲಿ CCTV ಮುಂದೆ ಇದ್ದೀವಿ. ದೇವರು ನಮ್ಮನ್ನ ತನ್ನ ಕಣ್ಗಾವಲಲ್ಲಿ ಇಟ್ಟಿದ್ದಾರೆ. ದೇವರ ಅನುಮತಿ ಇಲ್ಲದೆ ಯಾರೂ ನಮ್ಮನ್ನ ಮುಟ್ಟಕ್ಕೆ ದೇವರು ಪರ್ಮಿಷನ್ ಕೊಡಲ್ಲ. ಆ ನಂಬಿಕೆನ ದೇವ್ರ ಮಕ್ಳು ಇಟ್ಕೊಬೇಕು. ಏನೇ ಬಂದ್ರು ದೇವ್ರ ಗೊತ್ತಿಲ್ಲ ಏನೋ ನಡೀತು ಅಂತ ಅಲ್ಲ, ದೇವ್ರ ಗೊತ್ತಿದ್ದು ಪ್ಲಾನ್ ಆಗಿ ಇದನ್ನೇ ಇವ್ರಿಗೆ ಕೊಡ್ಬೇಕು, ಇದ್ರಲ್ಲೇ ಇವ್ರು ಪಾಠ ಕಲಿತಾರೆ, ಇದ್ದೇ ಇವ್ರನ್ನ ಮಹಿಮೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಯಾರು ಪ್ಲಾನ್ ಮಾಡಿದ್ದಾರೆ? ದೇವ್ರ ಪ್ಲಾನ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಈಗ ಅಬ್ರಾಮ್ಗೆ ಇಸಾಕನ ಕೊಟ್ಟಾಗೆ ದೇವರು ಮೋಶೆಗೂ ಅದೇ ತರ ಒಬ್ಬ ಮಗನ ಕೊಟ್ಟು ಅಬ್ರಾಮ್ ತರ ಟೆಸ್ಟ್ ಮಾಡಿದ್ರ ಅಂದ್ರೆ ಮಾಡಿಲ್ಲ. ದಾವಿದನಿಗೆ ಅದೇ ತರ ಮೋಶೆ ತರ ತಾಳ್ಮೆ ಆಗಿರುವಂತ ಟೆಸ್ಟ್ ಏನಾಯ್ತು ಅಂದ್ರೆ ಇರ್ಲಿಲ್ಲ. ಹಾಗಾಗಿ ಎಲ್ಲರಿಗಿರುವಂತ ಶ್ರಮೆಗಳು, ಕಷ್ಟಗಳು ವಿಭಿನ್ನವಾಗಿದೆ. ಯಾಕೆ ವಿಭಿನ್ನವಾಗಿದೆ? ಯಾಕೆಂದ್ರೆ ತಂದೆಯ ದೇವ್ರಿಗೆ ಮಾತ್ರ ಗೊತ್ತು ಎಂತ ಕಷ್ಟಗಳನ್ನು ಕೊಟ್ರೆ, ಎಂತ ಶ್ರಮೆಗಳ ಮೂಲಕ, ಎಂತ ಶ್ರಮೆಗಳನ್ನ ಇವರು ಸಗಿಸ್ಕೊಳ್ಳೋದ್ ಮೂಲಕ ಇವರು ಆ ಮಹಿಮೆಗೆ ಹೋಗಕ್ಕೆ ಸಾಧ್ಯತೆ ಇದೆ ಅನ್ನೋದಂತ ವಿಷಯ ಒಬ್ಬ ಗುರುಗ್ ಮಾತ್ರ ಗೊತ್ತು. ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು, ನಮ್ಮ ಕರ್ತನಿಗೆ ಮಾತ್ರ ಗೊತ್ತು. ಆದ್ರಿಂದ ಈ ವಿಷಯಗಳೆಲ್ಲ ನಮ್ಮ ಒಳಿತಿಗಾಗಿ ಅನುಮತಿಸಲ್ಪಡುತ್ತೆ. ಸುದೇವ ಮಕ್ಕಳು ಇದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 19ನೇ ವಾಕ್ಯ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಓಕೆ, ಕ್ರಿಸ್ತನ ಪ್ರಿಯ ಸಹೋದರರೇ, ನೋಡಿದ್ರ ವಾಕ್ಯ ಹೇಗಿದೆ ಅಂದ್ಬಿಟ್ಟು. ಇಲ್ಲಿವರೆಗೂ ನಮ್ಮನ್ನ ಮಾತಾಡಿದಂತ ದೇವರು ನಮ್ಮ ಪ್ರತ್ಯಕ್ಷತೆ ಬಗ್ಗೆ ಮಾತಾಡಿದಂತ ಒಂದು ವಿಷಯ ಸತ್ಯವೇದ ವಾಕ್ಯ, ನಮಗಿರುವಂತ ಒಂದು ಮಹಿಮೆ ಬಗ್ಗೆ ಮಾತಾಡ್ತಿರುವಂತವ್ರು ಈ ಸೃಷ್ಟಿಯ ಒಂದು ಲವಲವಿಕೆ ಬಗ್ಗೆ, ಅದು ಪ್ರಪಂಚ ತುಂಬಾ ಆಸಕ್ತಿಯಿಂದ ಕಾತುರದಿಂದ ಎದುರು ನೋಡ್ತಾ ಇದೆ ಅಂತಿದ್ದಾರೆ. ಎಷ್ಟು ಮಟ್ಟಿಗೆ ನಿಜ ಇದು? ಯಾರಿಗೋದ್ರು ಗೊತ್ತಾ? ಯೇಸು ಕ್ರಿಸ್ತನು ಬಂದು ಶಿಲ್ಬೆಲ್ ಮರಣ ಹೊಂದೋಗಿರಿಂದ 1,44,000 ಜನ ಅನ್ನೋ ಸಭೆ ಭೂಮಿಯಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. 2,000 ವರ್ಷದಿಂದ ಅವ್ರು ಓಟವನ್ನು ಓಡ್ತಾ ಇದ್ದಾರೆ. ಅವರೆಲ್ಲ ಓಡಿದ್ರೇನೆ ನಮ್ಗೆಲ್ಲ ಬ್ಲೆಸ್ಸಿಂಗ್ ಬರುತ್ತೆ. ನೋಡಿ, ಈ ಸಹೋದರರು ಕೂಡ ಅದೇ ಓಟಕ್ಕೆ ಓಡ್ತಾ ಇದಾರೆ. ನೋಡಿ, ಈ ಸಹೋದರಿ ಕೂಡ ಅದಕ್ಕೆ ಓಟಕ್ಕೆ ಓಡ್ತಾ ಇದಾರೆ. ಇವರೆಲ್ಲ ಓಡಿದ್ಮೇಲೆ ನಮ್ಗೆಲ್ಲ ಆಶೀರ್ವಾದ ಬರುತ್ತೆ. ಇವತ್ತು ಪ್ರಪಂಚದ ನಮ್ಮ ಎಲ್ಲ ಹೆಸರುಗಳೆಲ್ಲ ಹಾಕಿ ಇಂಥವರೆಲ್ಲ ಈ ಓಟಕ್ಕೆ ಓಡ್ತಾ ಇದಾರೆ. ಇವ್ರು ಓಡಿದ್ಮೇಲೆ ಬ್ಲೆಸ್ಸಿಂಗ್ ಬರುತ್ತಂತ ಈ ರೀತಿಯಲ್ಲಿ ಯಾರಾದ್ರೂ ಯೋಚನೆ ಮಾಡ್ತಾ ಇದಾರ ಭೂಮಿಯಲ್ಲಿ? ನಮ್ಮ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಕ್ರೈಸ್ತರಿಗೆ ಗೊತ್ತಿಲ್ಲ 1,44,000. ಬಿಡಿ, ಆ ಕೌಂಟ್ ಬೇಡ, ಸಭೆ ಚಿಕ್ಕ ಹಿಂಡೋಣ ಅಂತ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಅಲ್ವಾ? ಅವ್ರಿಗೆಲ್ಲ ಗೊತ್ತಿರೋಂತ ಒಂದೇ ವಿಷಯ, ಯೇಸು ಕ್ರಿಸ್ತನ ಅಂಗೀಕರಿಸೋರು ಪರಲೋಕ, ಮಿಕ್ಕಿದ್ರಲ್ಲ ನರಕ, ಅಷ್ಟೇ ಗೊತ್ತಿರೋದು. ಇನ್ನು ಯಾವುದೇ ವಿಷಯ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ದೇವರ ಯೋಜನೆಯಲ್ಲಿ ಈ ಒಂದು ದೇವಪುತ್ರರ ಒಂದು ಸೆಲೆಕ್ಷನ್ ನಡೀತಾ ಇದೆ. ಅದು 2,000 ವರ್ಷಗಳ ನಡೀತಾ ಇದೆ ಅಂತ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲದೆ ಇರ್ಬೇಕಾರೆ ಈ ಪ್ರಪಂಚ ಏನಕ್ಕೆ ಎದುರು ನೋಡ್ಬೇಕು? ಅದನ್ನ ಯಾವ ರೀತಿಲಿ ಅರ್ಥ ಮಾಡ್ಕೊಬೇಕು? ಯಾವ ರೀತಿಲಿ ಅರ್ಥ ಮಾಡ್ಕೊಳ್ಳೋದು? ಕ್ರಿಸ್ತನ ಪಿತೆ ಸಹಸ್ರರೇ, ಹೌದು, ಕ್ರಿಸ್ತನ ಪಿತೆ ಸಹಸ್ರರೇ, ಜಗತ್ತಿಗಂತೂ ಗೊತ್ತಿಲ್ಲ ದೇವರ ಮಹೋನ್ನತ ಯೋಜನೆ ಏನಂತ ಜಗತ್ತಿಗೆ ಗೊತ್ತಿಲ್ಲ. ಅದರಲ್ಲಿ 2,000 ವರ್ಷಗಳ ಕಾಲವರೆಗೂ ಸುವಾರ್ಥ ಯುಗದಲ್ಲಿ ಯಾರು ಸೆಲೆಕ್ಷನ್ ಆಗ್ತಾ ಇದಾರೆ? ಸಭೆ ವರ್ಗದವರು ಸೆಲೆಕ್ಷನ್ ಆಗ್ತಾ ಇದಾರೆ ಅಂತ ಜಗತ್ತಿಗೆ ಏನೂ ಗೊತ್ತಿಲ್ಲ. ಆದ್ರೆ ಒಂದು ಗೊತ್ತಿದೆ ಜಗತ್ತಿಗೆ, ಏನಪ್ಪಾ ಅಂದ್ರೆ ಯಾವುದೋ ರೀತಿಯಲ್ಲಿ ಯಾರೋ ಒಬ್ಬರ ಮೂಲಕ ನಮಗೆ ಒಳ್ಳೆ ದಿನಗಳು ಬರುತ್ತೆ. ನಮಗೆ ಈ ಕಷ್ಟದಿಂದ ನಾವು ಪಾರಾಗುವಂತ ಒಂದು ಕೆಲಸವನ್ನ ಯಾರ ದೇವರೊಬ್ರು ಮಾಡ್ತಾರೆ. ಇದೇ ಪ್ರತಿಯೊಬ್ಬರ ಒಂದು ಅಜ್ಞಾನದಲ್ಲಿ ಒಳಗೆ ಅಡಗಿರುವಂತ ನಂಬಿಕೆ. ಅವರ ಅಜ್ಞಾನ ಏನಪ್ಪಾ ಅಂದ್ರೆ ಈ ದೇವರು ಆ ದೇವರು ಆ ದೇವ್ರು ನಮ್ಮನ್ನ ಕಾಪಾಡ್ತಾರೆ ಅಂದ್ಬಿಟ್ಟು. ಒಟ್ಟಲ್ಲಿ ದೇವ್ರು ಯಾರಂತ ಗೊತ್ತಿಲ್ಲ, ದೇವ್ರ ಅಂದ್ಮೇಲೆ ನಮ್ಮನ್ನ ಕಾಪಾಡ್ತಾರೆ ಅಂತ ಗೊತ್ತಿದೆ ಅವ್ರಿಗೆ. ಒಂದಲ್ಲ ಒಂದಿನ ನಮ್ಗೆ ಆಶೀರ್ವಾದ ಬರುತ್ತೆ ಅಂತ ನಂಬಿಕೆ ಇದೆ. ಆದ್ರೆ ಎಲ್ಲಿಂದ ಬರುತ್ತೆ, ಯಾರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಂಬಿಕೆಯಲ್ಲಿ ಬದುಕ್ತಾ ಇದ್ರೆ ಅಲ್ವಾ, ಇಡೀ ಲೋಕ ಯಾವತ್ತೋ ಒಂದ್ಸರಿ ಒಳ್ಳೇದಾಗುತ್ತೆ. ನೋಡ್ರಿ, ಅದಕ್ಕೆ ಮನುಷ್ಯರ ಒಂದು ಯಾವುದೇ ಈ ಮೂವಿಗಳೆಲ್ಲ ನೀವು ತಗೊಂಡ್ ನೋಡ್ರಿ, ಹಳೆ ಮೂವಿಗೆಲ್ಲ ತಗೊಂಡು ಎಲ್ಲಾ ಮೂವಿಗಳಲ್ಲೂ
ಒಂದು ಘಟನೆ ಇರುತ್ತೆ, ಏನೋ ಕಷ್ಟ ಆಗುತ್ತೆ, ಕಷ್ಟದಿಂದ ಒಬ್ಬನ ಬಿಡುಗಡೆ ಮಾಡ್ತಾರೆ, ಅವರಿಂದ ಅವರನ್ನ ದೊಡ್ಡದಾಗಿ ಕರೀತಾರೆ, ಕೊನೆಗೆ ಅದ್ರಲ್ಲಿ ಏನಾಗುತ್ತೆ ಅಂತ್ಯದಲ್ಲಿ ಅವರೆಲ್ಲವನ್ನ ಕಾಪಾಡ್ಬಿಡ್ತಾರೆ, ಒಳ್ಳೇದಾಗ್ಬಿಡುತ್ತೆ ಅಲ್ವಾ. ಹೀಗೆ ಬರೋದು ಎಲ್ಲದ್ರಲ್ಲೂ ಇದೇ ಸ್ಟೋರಿ ಇರುತ್ತೆ. ಯಾರೋ ಕಷ್ಟದ ಸಿಗ್ಲಕ್ಕಂತಾರೆ, ಅಲ್ಲಿಂದ ಕಾಪಾಡ್ತಾರೆ. ಅಂದ್ರೆ ಇದೇನರ್ಥ, ಏನು ಸೂಚಿಸ್ತಾ ಇದೆ ನೋಡಿ, ಎಲ್ಲರ ಮೈಂಡಲ್ಲಿ ಏನಿದೆ, ಕಷ್ಟದಿಂದ ಒಂದಿನ ನಮ್ಗೆ ಬಿಡುಗಡೆ ಇದೆ ಅನ್ನುವಂಥ ನಂಬಿಕೆ, ಆ ಭರವಸೆ ಅವ್ರ ಹೃದಯದಲ್ಲಿ ತುಂಬಿಕೊಂಡಿದೆ. ಆದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ, ಆ ಬಿಡುಗಡೆ ಯಾರಿಂದ ಬರುತ್ತೆ, ಯಾವ ದೇವರಿಂದ ಬರುತ್ತೆ, ಯಾರು ಭೂಮಿಯಿಂದ ಆ ಕೆಲಸವನ್ನು ಮಾಡಕ್ಕೆ ಸಿದ್ಧರಾಗ್ತಿದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಆದ್ರೆ ಎದುರು ನೋಡುವಿಕೆ ಮಾತ್ರ ಪ್ರತಿಯೊಬ್ಬರ ಹೃದಯದಲ್ಲಿ ಇದೆ. ರಾಮರಾಜ್ಯ ಬರುತ್ತೆ, ಒಳ್ಳೆ ದಿನಗಳು ಬರುತ್ತೆ, ನಮ್ಮ ಕಷ್ಟವೆಲ್ಲ ಪರಿಹಾರ ಆಗುತ್ತೆ. ಯೋಚನೆ ಮಾಡ್ರಿ, ಈ ನಂಬಿಕೆ, ಈ ಮನುಷ್ಯನ ನಂಬಿಕೆ ಎಷ್ಟು ಮಟ್ಟಿಗಿದೆ. ಒಂದು ವ್ಯಕ್ತಿ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ. ಆಸ್ಪತ್ರೆಯಲ್ಲಿರುವಂತ ವ್ಯಕ್ತಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಭಯಂಕರವಾದಂತ ಒಂದು ಕಾಯಿಲೆಯಲ್ಲಿ ಇದ್ದಾರೆ. ಆ ಕಾಯಿಲೆಯಿಂದ ಆ ವ್ಯಕ್ತಿ ಏನನ್ನ ಥಿಂಕ್ ಮಾಡೋದ್ರಿಂದ ಆ ವ್ಯಕ್ತಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿ ಸಂತೋಷವಾಗಿರಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದ್ರೆ, ಒಂದಲ್ಲ ಒಂದಿನ ನಾನು ಇಲ್ಲಿಂದ ಗುಣಮುಖನಾಗಿ ಮನೆಗೆ ಹಿಂತಿರುಗ್ತೀನಿ ಅನ್ನುವಂಥ ಮೈಂಡ್ ಇರೋವರೆಗೂ ಆತ ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ನಾನು ಮನೆಗೆ ಹೋಗಲ್ಲ, ಇಲ್ಲೇ ಹೋಗ್ಬಿಡ್ತೀನಿ. ಈಗಿನ ಕಾಲದ ಡಾಕ್ಟರ್ ಹಾಸ್ಪಿಟಲ್ ಹಂಗೆ ನಮ್ಮನ್ನ ಗಾಬರಿ ಪಡಿಸೋರೆ ಜಾಸ್ತಿ. ಅದಿದೆ ಇದಿದೆ ಅನ್ಬಿಡ್ತಾರೆ. ಕೆಲವರು ಹಂಗಿರಲ್ಲ ಅಲ್ವಾ, ಒಳ್ಳೆ ಓದಿದಂಥವ್ರು, ವೈಜ್ಞಾನಿಕವಾಗಿ ಮನಸ್ಸಿನ ವಿಷಯಗಳನ್ನ ಅರ್ಥ ಮಾಡ್ಕೊಂಡವರು, ನಿಮ್ಗೇನಿಲ್ಲ, ಚೆನ್ನಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ, ನೀವು ಸರಿಯಾಗ್ಬಿಡ್ತೀರಾ, ಚಿಂತೆ ಮಾಡ್ಬೇಡಿ, ಧೈರ್ಯವಾಗಿರ್ರಿ, ಏನಾಗಲ್ಲ ಅನ್ನೋಂಥ ಒಂದು ಭರವಸೆಗೆಲ್ಲ ಕೆಲವೊಂದು ಟೈಮಲ್ಲಿ ಈ ರೋಗದಲ್ಲಿರೋರನ್ನ ಗುಣಮುಖ ಮಾಡ್ಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಚೆನ್ನಾಗಿರೋರ್ನ ಹೋದ ತಕ್ಷಣ, ಅಯ್ಯೋ ನಿಮ್ಗೆ ಇದಿದೆ ಅದಿದೆ, ಸ್ಕ್ಯಾನಿಂಗ್ ಮಾಡಿ, ಎಕ್ಸ್ರೇ ತಗೊಳ್ಳಿ, ಇಮಿಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ, ICU ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ, ಹಿಂಗ ಅನ್ನೋಂಥ ವಿಷಯನೇ ಭಯ ಹುಡ್ಸ್ಬಿಡುತ್ತೆ. ಇವತ್ತಿನ ಒಂದು ಇದು ಹಂಗಿದೆ, ನಮ್ಮನ್ನ ಭಯ ಹುಡ್ಸಿ ದುಡ್ಡು ಸಂಪಾದನೆ ಮಾಡೋಂಥದ್ದು ಅಲ್ವಾ. ಅದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಳ್ಳೆ ಭರವಸೆ ಮಾತುಗಳು ಪ್ರಪಂಚದಲ್ಲಿ ಇಲ್ಲ, ಆದ್ರೆ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಇದೆ ಅಲ್ವಾ. ಯಾರು ನೀತಿಯಲ್ಲಿ ಈ ಕಷ್ಟಗಳನ್ನ ನೋಡಿ ಬೇಸತ್ತಿದಾರೋ ಅವರ ಮನಸ್ಸಿನಲ್ಲಿ ಒಂದಲ್ಲ ಒಂದಿನ ದೇವರು ನಮ್ಮನ್ನ ಕಾಪಾಡ್ತಾರೆ, ಕರುಣಿಸ್ತಾರೆ, ಮೇಲಿರೋರು ನೋಡ್ಕೊಳ್ತಾ ಇದಾರೆ, ನಮ್ಮ ಮೇಲೆ ಅವ್ರು ದಯಾಗಿರ್ತಾರೆ, ಮನುಷ್ಯ ಏನ್ ಮಾಡಿದ್ರು ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅನ್ನೋಂಥ ಭರವಸೆ, ಆ ನಂಬಿಕೆ ಅವರ ಒಳಗೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ನಂಬಿಕೆ ವ್ಯರ್ಥವಾಗಲ್ಲ. ಒಂದು ದಿನ ಅವರಿಗೆ ನಾವು ಇಟ್ಟಂತ ಒಂದು ಭರವಸೆ, ಆ ನಂಬಿಕೆ ಬೇರೆ ಯಾರು ಅಲ್ಲಪ್ಪ, ಯೇಸು ಕ್ರಿಸ್ತನ ಸೃಷ್ಟಿಸಿದಂತ ತಂದೆಯಾದ ದೇವರು ಅವರೇ ಅಂತೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು. ನಾವು ನಂಬ್ಕೊಂಡಿರೋಂಥ ಈ ವಿಗ್ರಹಗಳು, ಈ ದೇವರುಗಳೆಲ್ಲ ಸುಳ್ಳು, ಕಟ್ಟು ಕತೆ. ನಮ್ಮ ತಂದೆ ತಾಯಿಂದ್ರು, ನಮ್ಮ ಹಿಂದಿನ ತಲೆಮಾರು ಜನ ಸೃಷ್ಟಿಯೇ ಮಾಡಿದಂತ ಕಲ್ಪನೆ ಕತೆಗಳು ಇದೆಲ್ಲ. ನಿಜವಾದ ದೇವರು ಒಬ್ರೇ, ಅವರ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟಿದ್ರು. ಅವ್ರು ಬಂದು ಶಿಲುಬೆಯಲ್ಲಿ ಮರಣ ಹೊಂದಿ ನಮಗೋಸ್ಕರ ಈಡು ಬಲಿಯನ್ನ ಕೊಟ್ಟೋಗಿದ್ರಂತೆ. ಆದಾಮನಿಗೆ ಸರಿಸಾಟಿಯಾದಂತ ಬಲಿಯನ್ನು ಕೊಟ್ರಂತೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಎದ್ದು ಬಂದಿದ್ದೀವಿ ಜೀವಂತವಾಗಿ. ಅದು ಮಾತ್ರವಲ್ಲ, ನಾವು ಜೀವಿಸಿದ ಸಮಯಗಳಲ್ಲೇ ನಮ್ಮ ಜೊತೆಲಿದ್ದಂತ ಹಲವಾರು ದೇವರ ಮನುಷ್ಯರು ಒಳ್ಳೆ ವ್ಯಕ್ತಿಗಳಾಗಿ ಬದುಕಿದಾರಂತೆ. ಹಾಗೆ ಬದುಕಿದವರು ಕ್ರಿಸ್ತನ ಜೊತೆಗೆ ಇವಾಗ ಆಳ್ವಿಕೆ ಮಾಡ್ತಾ ಇದಾರಂತೆ. ಈ ವಿಷಯಗಳೆಲ್ಲ ಅವ್ರಿಗೆ ತಿಳಿದು ಬಂದಾಗ ಏನ್ ಅನ್ಸುತ್ತೆ, ಹೌದಪ್ಪ ನಾವು ನಂಬಿದ್ವಿ, ಒಳ್ಳೆ ದಿನ ಒಂದಿನ ಬರುತ್ತೆ ಅಂದ್ಬಿಟ್ಟು. ದೇವ್ರೊಬ್ರಿದ್ರೆ ಖಂಡಿತವಾಗ್ಲು ನಮ್ಗೆ ಕರುಣೆಯನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಅದನ್ನಂತೂ ನಾವು ನೋಡ್ಬಿಟ್ಟಿದೀವಿ, ಇವರೇ ನಿಜವಾದ ದೇವರು, ಇವರೇ ನಮ್ಮ ನಿಜವಾದ ಕರ್ತನು ಅನ್ನೋದು ವಿಷಯ ಏನಾಗುತ್ತೆ, ಇಡೀ ಲೋಕಕ್ಕೆ ಗೊತ್ತಾಗುತ್ತೆ ಅಲ್ವಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಡೀ ಲೋಕ ಅದೇ ಒಂದು ಮನೋಭಾವನೆ ಇರೋದು ನೋಡಿ. ಕೆಲವೊಂದು ಟ್ರಾನ್ಸ್ಲೇಷನ್ ನೋಡ್ಬೇಕಾದ್ರೆ, ದೇವರ ಪುತ್ರರ ಪ್ರತ್ಯಕ್ಷತೆಯನ್ನು ಪ್ರತಿಯೊಂದು ಜೀವಿಯು ಬಲವಾಗಿ ನಿರೀಕ್ಷಿಸುತ್ತದೆ. ಫಾರ್ ದಿ ಸ್ಟ್ರಾಂಗ್ ಡಿಸೈರ್ ಆಫ್ ಎವ್ರಿ ಲಿವಿಂಗ್ ಥಿಂಗ್ ಇಸ್ ವೇಟಿಂಗ್ ಫಾರ್ ದಿ ರೆವಲ್ಯೂಷನ್ ಆಫ್ ದಿ ಸನ್ಸ್ ಆಫ್ ಗಾಡ್. ಅಂದ್ರೆ ಏನರ್ಥ, ಒಂದಲ್ಲ ಒಂದಿನ ಅಂತಹ ಒಂದು ಒಳ್ಳೆ ಜನರನ್ನ ನಾವು ನೋಡ್ತೀವಿ. ನಮಗೋಸ್ಕರ ತ್ಯಾಗ ಯಾರೋ ಮಾಡಿದ್ದಾರೆ, ಅವರ ಪುಣ್ಯ ಅಂತ ಕೇಳ್ತೀವಲ್ಲ. ಈ ಪುಣ್ಯ ಅಂದ್ರೆ ನಿಮ್ಗೆ ಕನ್ನಡದಲ್ಲಿ ಅದರ ಒಂದು ವಿಷಯ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಲ್ಲ. ಪುಣ್ಯ ಅಂದ್ರೆ ಏನ್ ಗೊತ್ತಾ, ಯಾರೋ ಮಾಡಿದ್ದು ಒಳ್ಳೇದು ಇನ್ನೊಬ್ರಿಗೆ ಅಪ್ಲೈ ಮಾಡೋದು, ಅದೇ ಪುಣ್ಯ ಅಲ್ವಾ. ಯಾರು ಮಾಡಿದ ಪುಣ್ಯನೋ ಅಂತ ಹೇಳ್ತಾರೆ ನೋಡ್ರಿ, ಅವ್ರು ಮಾಡಿದಂತ ದೊಡ್ಡ ಕೆಲಸವನ್ನ, ಅದರ ಪ್ರತಿಫಲವನ್ನ ಬೇರೆಯವ್ರಿಗೆ ಕೊಡೋದು. ಅವ್ರು ಒಳ್ಳೆಯವರಾಗಿರ್ತಾರೆ, ಏನೋ ತ್ಯಾಗ ಮಾಡ್ತಾರೆ, ಆದ್ರೆ ತ್ಯಾಗಕ್ಕೆ ಫಲ ಸಿಕ್ಕಿರಲ್ಲ ಅವರಿಗೆ, ಅವರು ಜೀವಂತವಾಗಿದ್ದಿರಲ್ಲ, ಇಲ್ಲ ಏನೋ ಒಂದು ಆಗಿರುತ್ತೆ.
ಅದಕ್ಕೆ ಬೆನಿಫಿಟ್ನ ಯಾರಿಗೋ ಕೊಡ್ಬೇಕನ್ಬಿಟ್ಟು ಏನ್ ಮಾಡ್ತಾರೆ, ಕೊಡ್ತಾರೆ ನೋಡ್ರಿ, ಅದೇ ಪುಣ್ಯ. ಇಲ್ಲಿ ನಮ್ ಬಂದಿರೋ ಪುಣ್ಯ ಏನೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಿಂದ ಸಿಕ್ಕಿದ ಪುಣ್ಯ. ಅವ್ರು ಮಾಡಿದಂತ ಒಳ್ಳೆ ಕೆಲ್ಸಕ್ಕೆ ಆ ಒಳ್ಳೆಯ ಬೆನಿಫಿಟ್ ನಮಗ್ ಅಪ್ಲೈ ಆಗ್ತಾ ಇರೋದು. ಅದೇ ಮೆರಿಟ್, ಅದೇ ಪುಣ್ಯ ಅಲ್ವಾ? ಹೀಗೆ ದೇವರ ಮಕ್ಕಳು ಇವತ್ತು ತ್ಯಾಗ ಮಾಡಿ ಓಟ ಹೊಡೋದ್ರಿಂದ ಸಭೆ ಯೇಸು ಕ್ರಿಸ್ತನ ಒಂದು ಈಡು ಬಳಿನೇ ಇಡೀ ಲೋಕಕ್ಕೆ ಪುನರ್ತನ. ನಾವೇನ್ ಮಾಡುವಂತ ತ್ಯಾಗದಿಂದ ಅವ್ರಿಗೇನು ಪುನರ್ತನ ಏನ್ ಬರಲ್ಲ. ನಾವೆಷ್ಟೇ ಒಳ್ಳೆ ಕೆಲಸ ತ್ಯಾಗ ಮಾಡಿದ್ರು ಅವ್ರಿಗೇನು ಪುಣ್ಯ ಅದಕ್ಕೇನು ಅನ್ವಯವಾಗಲ್ಲ. ನಾವು ಲೈಫ್ ಕೊಡ್ತೀವಿ, ನಾವು ಜೀವ ಬಳಿಯ ಕೊಟ್ಟಿದ್ರಿಂದ ದೇವರು 1000 ವರ್ಷ ಅಲ್ವಿಕಿಲ್ಲ ನಿನ್ನ ಲೈಫ್ ಬದಲಾಗಿ ಬೇರೆಯವ್ರ ಲೈಫ್ ಕೊಡ್ತೀನಿ ಅಂತ ಏನು ನಮ್ಗೆ ಏನು ಈಡು ಬಳಿಯಲ್ಲ, ಏನು ಲಕ್ಕಿಕ್ಕಿಲ್ಲ. ಅದು ನಮ್ಗೆ ಕೌಂಟಬಲ್ ಅಲ್ಲ. ನಾವು ಆ ಮಟ್ಟಿಗೆ ದೇವ್ರ ಮಕ್ಳು ಯೋಚನೆ ಮಾಡಲ್ಲ ಅಂತ ನಮ್ಗೆ ಗೊತ್ತು. ನಾನು ಕೊಡುವಂತ ತ್ಯಾಗದಿಂದಲೂ ಬೇರೆಯವರಿಗೆ ಲೈಫ್ ಬರುತ್ತೆ ಅದೆಲ್ಲ ಇಲ್ಲ. ಯೇಸು ಕ್ರಿಸ್ತನ್ ಕೊಟ್ಟಂತ ಈಡು ಬಲಿನೇ ಇಡೀ ಲೋಕಕ್ಕೆ ಅನ್ವಯ. ಬಟ್ ನಾವು ಮಾಡುವಂತ ತ್ಯಾಗ ಏನಪ್ಪಾ ಅಂದ್ರೆ ಅದು ಕೂಡ ಅವ್ರಿಗೆ ಒಂದ್ ರೀತಿಲಿ ಪುಣ್ಯವಾಗಿರುತ್ತೆ. ಯಾವ ರೀತಿಲಿ ಪುಣ್ಯವಾಗಿರ್ಬಹುದು, ಯಾವ ರೀತಿಲಿ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು ನೋಡ್ರಿ. ಪಾಪದಲ್ಲಿ ಬಿದ್ದು ಸತ್ತು ಪಾಪದಲ್ಲೇ ಹುಟ್ಟಿ ಬೆಳೆದು ಪಾಪದಲ್ಲೇ ಸತ್ತೋಗ್ಬಿಡ್ತಾರೆ ಮನುಷ್ಯರು ಭೂಮಿಯಲ್ಲಿ. 1000 ವರ್ಷದಲ್ಲಿ ಯೇಸು ಕ್ರಿಸ್ತನ ಅವ್ರಿಗೆ ಲೈಫ್ನ ಕೊಡ್ತಾರೆ, ಈಡು ಬಳಿನ ಕೊಡ್ತಾರೆ. ಈಡು ಬಳಿ ಕೊಟ್ಬಿಟ್ರೆ ಸಾಕಾ? ಪುನರ್ತನ ಬಂದಿರುವಂತ ವ್ಯಕ್ತಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನೆ? ಹೌದಪ್ಪ, ನಾನು ಆ ಪಾಪದಲ್ಲಿ ಬೆಳೆದು ಪಾಪದಲ್ಲಿ ಮೈಂಡ್, ನನ್ನ ಹೃದಯ ಪೂರ್ತಿ ಪಾಪದಲ್ಲೇ ತುಂಬ್ಕೊಂಡ್ಬಿಟ್ಟಿದೆ. ಕರ್ತನೆ, ನೀವೇನ ಲೈಫ್ ಕೊಟ್ಬಿಟ್ರಿ, ಆದ್ರೆ ಈ ಲೈಫ್ನ ಉಳಿಸ್ಕೊಳ್ಳಕ್ಕೆ ಈ ಪಾಪನ ನಾನು ಬಿಡ್ಬೇಕಲ್ಲ. ನನ್ನ ಪಾಪವನ್ನ ಅರ್ಥ ಮಾಡ್ಕೊಂಡು, ನನ್ನ ಬಲಹೀನತೆನ ಅರ್ಥ ಮಾಡ್ಕೊಂಡು ನನಗೆ ಸರಿಯಾಗಿ ಗೈಡ್ ಮಾಡೋರು ಯಾರಿದ್ದಾರೆ ಅಂತವ್ರು ಯಾರ ಇದ್ರೆ ಆ ಪಾಪದಿಂದ ಹೊರಡೆ ಬರೋದಕ್ಕೆ ನನಗೂ ಸಾಧ್ಯವಾಗುತ್ತಲ್ಲ ಅಂತ ಹೇಳಿದಾಗ ದೇವ್ರ ಸಭೆನ ಮುಂದೆ ಇಡ್ತಾರೆ. ನೋಡಿ, ನಿನ್ನ ಹಾಗೆ ಪಾಪದಲ್ಲಿ ಇದ್ದು ಪಾಪದಿಂದ ಹೊರಡೆ ಬಂದಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರು ಇವತ್ತು ದೇವರ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ಕೇಳು, ಅವರ ವಿಷಯಗಳನ್ನ ಅರ್ಥ ಮಾಡ್ಕೊ. ಆಗ ನಾವು ಹೋಗಿ ಏನಾದ್ರೂ ಒಬ್ರಿಗೆ ಹೇಳೋ ಹೋಗಿದ್ರೆ ಎಂತ ಅನುಭವ ನಮ್ಗೆ ಬೇಕು ಇವತ್ತು. ಅವನು ಹೇಗಾದ್ರೂ ಆ ಪಾಪದಿಂದ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಎಂತಹ ಒಂದು ಗುಣಗಳನ್ನ ಬೆಳೆಸ್ಕೊಬೇಕು. ಒಂದು ವೇಳೆ ನಾವೇನಾದ್ರೂ ಅವ್ರನ್ನ ಪಾಪದಿಂದ ಬಿಡಿಸ್ಕೊಂಡ್ ಬರೋಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡ್ತೀವಂದ್ರೆ, ಅವ್ರಿಗೆ ಸರಿಯಾದ ಒಂದು ಆಲೋಚನೆ ಕೊಡ್ತೀವಂದ್ರೆ, ಅಷ್ಟ ಮಟ್ಟಿಗೆ ನಾವು ಇವತ್ತೇನ್ ಮಾಡಿರ್ತೀವಿ, ನಾವು ಪಾಪದಿಂದ ಹೋರಾಡಿ ಜಯಿಸುವರಾಗಿರ್ತೀವಿ, ಜಯಿಸಿದ್ದಿರಂತ ನಮ್ಮ ಮೂಲಕ ಅವ್ರಿಗೆ ಒಂದು ಬಿಡುಗಡೆ ಬರುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತಲ್ವಾ? ಅವಾಗ ಪರವಾಗಿಲ್ಲಪ್ಪ, ನನ್ನ ಕಷ್ಟನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡೆ, ನನ್ನ ಬಲಹೀನತೆನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ತಿಳ್ಕೊಂಡೆ. ದೇವರು ಕರ್ತನ ದೇಶ ನನಗೆ ವಿಮೋಚನೆ ಬಳಿ ಕೊಟ್ಟಿದ್ ಮಾತ್ರವಲ್ಲದೆ ನನ್ನ ಹಾಗೆ ಕಷ್ಟದಿಂದ ಮೇಲೆ ಬಂದು ಆ ಪರಿಶುದ್ಧತೆ ಪವಿತ್ರತೆನ ಹೊಂದಿರುವಂತ ಒಂದು ಸೃಷ್ಟಿನ ನನ್ನ ಮುಂದೆ ತಗೊಂಡು ನನಗೆ ಪಾಠವನ್ನ ಕೊಟ್ಟರು. ನಾನು ಮತ್ತೆ ಒಳ್ಳೆಯವನಾಗಿ ಬದುಕಿಕ್ಕೆ ಇದೊಂದು ಒಳ್ಳೆ ಮಾರ್ಗದರ್ಶನವಾಯ್ತು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ಪುಣ್ಯ. ಈ ಪ್ರತ್ಯಕ್ಷತೆನ ಇಡೀ ಲೋಕ ಎದುರು ನೋಡ್ತಾ ಇದೆ. ನಮ್ಮ ಪ್ರತ್ಯಕ್ಷತೆನ ಅವ್ರು ಯಾಕೆ ನೋಡ್ಬೇಕು? ಹೌದು, ನಮ್ಮ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ನಡೆದಿರುವಂತ ಅನುಭವಗಳೇ 1000 ವರ್ಷದ ಆಳ್ವಿಕೆಯಲ್ಲಿ ಇಡೀ ಲೋಕವನ್ನ ದೇವರ ಹತ್ರ ಕರ್ಕೊಂಡ್ ಬರುವಂತ ದೊಡ್ಡ ಪಾಠವಾಗಿರುತ್ತೆ. ಅದಕ್ಕೆ ನಮ್ಗೆ ಇಷ್ಟೊಂದು ಪರಿಶ್ರಮ ಶ್ರಮೆಗಳನ್ನ ದೇವ್ರು ಕೊಡ್ತಾರದು ಅಲ್ವಾ? ನಾವು ಈ ವಿಷಯಗಳನ್ನ ಪಾಠಗಳನ್ನ ಕಲಿಬೇಕನ್ಬಿಟ್ಟು ಇಡೀ ಲೋಕ ದೇವಪುತ್ರ ಪ್ರತ್ಯಕ್ಷತೆನ ತುಂಬಾ ಎದುರು ನೋಡ್ತದೆ. ಅಂಥವ್ರು ಬರ್ಬೇಕು, ನಮ್ಮನ್ನ ಗೈಡ್ ಮಾಡಿ, ನಮ್ಮನ್ನ ದೇವರ ಹತ್ರ ನಮ್ಮನ್ನ ಕೈ ಹಿಡಿದು ದೇವರ ಹತ್ರ ಕರ್ಕೊಂಡ್ ಬಿಡುವಂತ ಒಂದು ಜನಾಂಗ ಬರ್ಬೇಕು, ಆ ಸಂತತಿ ಬರ್ಬೇಕು. ಅವ್ರನ್ನ ನಾವು ನೋಡ್ಬೇಕು. ನಮ್ಮ ಈ ಒಂದು ಕೆಸರಿನಿಂದ, ಈ ಒಳಸಿನಿಂದ ನಮ್ಮನ್ನ ಬಿಡುಗಡೆ ಮಾಡ್ಕೊಂಡು ನಮ್ಮನ್ನ ಹೊತ್ಕೊಂಡು ಹೋಗಿ ದೇವ್ರ ಮುಂದೆ ನಿಲ್ಲಿಸುವಂತ ಅವ್ರನ್ನ ನಾವು ನೋಡ್ಬೇಕು ಅನ್ನೋದು ಇಡೀ ಲೋಕದ ಒಂದು ಆಸೆ ಅಲ್ವಾ? ಇದನ್ನ ನಮ್ಮ ಜ್ಞಾನಕ್ಕೆ ಹೆಚ್ಚಾಗಿ ವಿವರಣೆ ಮಾಡೋದು ತುಂಬಾ ಕಷ್ಟ ಆಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನನಗೇನ್ ದೇವ್ರು ಕೊಟ್ಟರು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮ ಮೈಂಡಲ್ಲಿ ಈ ತರ ಥಿಂಕ್ ಮಾಡಿ, ಹೌದಪ್ಪ, ನಾನು ಇವತ್ತು ಈ ಶ್ರಮೆಗಳನ್ನ ಕಷ್ಟಗಳನ್ನ ಅನುಭವಿಸೋದ್ರಿಂದ 1000 ವರ್ಷದ ಆಳ್ವಿಕೆಯಲ್ಲಿ ನನ್ನ ಹಾಗೆ ಈ ಭೂಮಿಲಿ ಎಷ್ಟು ಜನ ಕಷ್ಟಪಟ್ಟು ಅದರನ್ನ ಆ ಪಾಪದ ಕೆಸದಿಂದ ಹೊರಗಡೆ ಬರಕ್ ಕಷ್ಟಪಟ್ಟಿದ್ರು ಅವ್ರನ್ನೆಲ್ಲರನ್ನು ನಾನು ದೇವರ ಹತ್ರ ಕರ್ಕೊಂಡು ಹೋಗಕ್ ಸಾಧ್ಯತೆ ಇದೆ. ಆಗಿರ್ಬೇಕಾದ್ರೆ ಈ ಕಷ್ಟವನ್ನ ಅನುಭವಿಸ್ತೀನಿ. ಅಂಥವ್ರನ್ನ ದೇವರ ಹತ್ರ ಕರ್ಕೊಂಡು ಹೋಗಿ ಬಿಡುವಂತ ಅವಕಾಶ, ಆ ಸೌಭಾಗ್ಯ, ಉನ್ನತವಾದಂತ ಒಂದು ನನಗೆ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂದ್ರೆ ಅಂಥವ್ರನ್ನೆಲ್ಲ ತಂದೆ ದೇವರ ಪ್ರೀತಿನ ತಿಳಿಸ್ಕೊಳ್ಳುವಂತ ಅವಕಾಶದಲ್ಲಿ ಪಾಲ್ಗಾರರಾಗೋದಕ್ಕೆ ಇವತ್ತು ನಾನು ಶ್ರಮೆಯನ್ನು ಅನುಭವಿಸ್ತೀನಿ, ಇವತ್ತು ಕಷ್ಟವನ್ನು ಅನುಭವಿಸ್ತೀನಿ ಅಲ್ವಾ? ಸೊ ದೇವ್ರ ಮಕ್ಕಳು ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡಾಗ, ಆ ರೀತಿ ನಾವು ಸ್ಟಡಿ ಮಾಡಿದಾಗ ಖಂಡಿತವಾಗ್ಲೂ ಈ ಲೋಕದ ಕಷ್ಟಗಳು, ಈ ಲೋಕದ ದಿನಗಳು ಅಲ್ವಾ, ನಮ್ಗೆ 1000 ವರ್ಷ ದೇವ್ರ ದೃಷ್ಟಿಯಲ್ಲಿ ಒಂದು ದಿನ ಇದ್ದಾಗೆ ನಮ್ಮ ಒಂದು 100 ವರ್ಷ ನಮ್ಮ ದೃಷ್ಟಿಯಲ್ಲಿ ಒಂದೇ ದಿನ ಆಗ್ಬಿಡುತ್ತೆ ಅಲ್ವಾ? ಅಷ್ಟೇ. ಯಾವಾಗ ದೇವ್ರ ಮೇಲೆ ಪ್ರೀತಿ ಕಡಿಮೆ ಆಗುತ್ತೋ
ಒಂದೊಂದು ದಿನನೂ ವರ್ಷಗಳ ಗಟ್ಟಲೆ ಆಗ್ಬಿಡುತ್ತೆ. ಸೊ ಅದರಿಂದ ದೇವ್ರ ಮಕ್ಕಳು ಇಂಥ ವಿಷಯಗಳು ಇಟ್ಕೊಳ್ಳೋಣ. ಬರುವಂಥ ದಿನಗಳಲ್ಲಿ ದೇವ್ರಿಗಂತ ಮಹಿಮೆನ ನೋಡಿ ಅದಕ್ಕೋಸ್ಕರ ನಮ್ಮ ಮೈಂಡಿನ ಫೋಕಸ್ ಮಾಡಿ ಈ ಲೋಕದ ವಿಷಯಗಳ ಬಗ್ಗೆ ಜಾಸ್ತಿ ನಾವು ಅದರಲ್ಲೇ ಮಗ್ನರಾಗಿರದೆ ನಾಳೆ ದಿವಸ ಅವಕಾಶನ ಕಳ್ಕೊಂಡು ಅಯ್ಯೋ ನನಗೆ ಎಂಥ ದೊಡ್ಡ ಅವಕಾಶ ಸಿಗ್ತಲ್ಲಪ್ಪ, ಮಿಸ್ ಮಾಡ್ಕೊಳಲ್ಲ, ಸ್ವಲ್ಪ ಶ್ರಮ ಪಟ್ಟಿದ್ರೆ, ಸ್ವಲ್ಪ ಕಷ್ಟವನ್ನು ಅನುಭವಿಸಿದ್ರೆ, ಲೋಕವನ್ನ ಹಾಗೆ ಮಾಡ್ಬಿಟ್ಟಿದ್ರೆ, ಲೋಕವನ್ನ ಎತ್ತು ಬಿಸಾಕ್ಬಿಟ್ಟಿದ್ರೆ, ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ಕಸವಂತ ನೆನೆ ಬಿಟ್ಬಿಟ್ಟಿದ್ರೆ ಅನ್ನೋಂತ ಒಂದು ಮಟ್ಟಿಗೆ ನಾವು ಹೋಗೋದು ಬೇಡ. ಎಷ್ಟನ ಬಿದ್ದೆ ಸರ್, ಇನ್ನೂ ಸಮಯವಿದೆ. ಆದ್ರಿಂದ ಅಂತ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಆಮೆನ್ ಆಮೆನ್. ಥ್ಯಾಂಕ್ ಯು ಬ್ರದರ್. ಎಷ್ಟನ ಬಿದ್ದೆ ಸಹೋದರರೇ, ಈ ಪಾಠದಲ್ಲಿ ಏನಾದ್ರು ನಿಮ್ಗೆ ಪ್ರಶ್ನೆಗಳೇನಾದ್ರು ಕೇಳ್ಬೇಕಾಗಿತ್ತಾ? ಬ್ರದರ್ ಎಲ್ಲ ಚೆನ್ನಾಗಿ ತಿಳಿಸಿ. ಓಕೆ, ಸೊ ಇವತ್ತಿನ ರಾತ್ರಿ ಗೀತೆಗಳನ್ನ ಓದಿ ಇವತ್ತು ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ ಇವತ್ತಿನ ರಾತ್ರಿ ಗೀತೆಗಳನ್ನ? ಓದ್ಲಾ ಬ್ರದರ್? ಸಾರಿ ಕ್ಷಮಿಸಿ, ಓದ್ರಿ. ನಾನು ಫೋನ್ ಮ್ಯೂಟ್ ಮಾಡಿದ್ದು ಗಮನಿಸಿಲ್ಲ. ಕಾಣಿಸ್ತಾ ಇದೆಯಾ? ರಾತ್ರಿಯ ಗೀತೆಗಳು ಜೂನ್ 15. ಕರ್ತನು ಕತ್ತಿಯಿಂದಲೂ ಈಟಿಯಿಂದಲೂ ರಕ್ಷಿಸುವುದಿಲ್ಲ ಎಂದು ಸಭೆಯೆಲ್ಲ ತಿಳಿದುಕೊಳ್ಳುವುದು. ಯಾಕೆಂದರೆ ಯುದ್ಧವು ಕರ್ತನದು, ಆತನು ನಿಮ್ಮನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುವನು ಅಂದನು. 1 ಸಮುವೇಲ 17ನೇ ಅಧ್ಯಾಯ 47ನೇ ವಚನ. ಹಳೆಯ ಕಾಲದಲ್ಲಿನ ಈ ಕಥೆಯಿಂದ ಹೊಸ ಸೃಷ್ಟಿಯು ಎಂತಹ ಪಾಠವನ್ನು ಕಲಿತುಕೊಳ್ಳಬಹುದು? ಪ್ರಿಯನು ಎಂದು ಸೂಚಿಸಲ್ಪಡುವ ದಾವೀದನ ಹೆಸರು ಅನೇಕ ವಿಷಯಗಳಲ್ಲಿ ಕ್ರಿಸ್ತನು ತಲೆ ಮತ್ತು ಶರೀರಕ್ಕೆ ಛಾಯೆಯಾಗಿದೆ. ದಾವೀದನೊಂದಿಗಿನ ಗೊಲ್ಯಾತನ ಅನುಭವಗಳು ಮೊಟ್ಟಮೊದಲು 40 ದಿನಗಳ ಅರಣ್ಯದ ಶೋಧನೆಯಲ್ಲಿ ನಮ್ಮ ಕರ್ತನು ಮತ್ತು ಎದುರಾಳಿಯೊಂದಿಗಿನ ಹೋರಾಟವನ್ನು ಸೂಚಿಸುವುದಕ್ಕೆ ಉದಾಹರಣೆಯಾಗಿದೆ. ಆ ಸಂದರ್ಭದಲ್ಲಿ ಸೈತಾನನ ಮೇಲಿನ ನಮ್ಮ ಕರ್ತನ ಜಯವು, ದೇವರ ಮೇಲಿನ ಆತನ ನಿಷ್ಠೆ ಮತ್ತು ಆತನಿಗೆ ವಹಿಸಿಕೊಟ್ಟ ಕೆಲಸ, ಆತನ ಸ್ವಂತ ಬಲಿ, ಈ ಲೋಕದ ಎಲ್ಲ ಮನುಕುಲವು ದೇವರು ಮತ್ತು ಆತನ ಏರ್ಪಾಡುಗಳಿಗೆ ಹೊಂದಾಣಿಕೆಯಾಗಿರಲು ಅಪೇಕ್ಷಿಸುವಾಗ ಸಿಗುವ ಜಯಕ್ಕೆ ಸೂಚಿತವಾಗಿದೆ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಆತನು ನಮಗೆ ಹೇಳಿದ್ದಾನಲ್ಲವೇ? ಈ ಲೋಕದ ಅಧಿಪತಿಯಾದ ಸೈತಾನನನ್ನು ಜಯಿಸಿದ ಅದೇ ಸಮಯದಲ್ಲಿ ಆತನ ಎಲ್ಲಾ ದುಷ್ಟ ಸೇನೆಗಳು ಮತ್ತು ಪಾಪದ ಸೇವಕರನ್ನು ಜಯಿಸಿದ್ದಾನೆ. ಆತನು ದೇವರಿಗೆ ಮತ್ತು ಆತನ ಒಡಂಬಡಿಕೆಯ ಸಂಬಂಧ ಮತ್ತು ಜವಾಬ್ದಾರಿಗಳಿಗೆ ನಂಬಿಗಸ್ತಿಕೆಯಾಗಿದ್ದನು ಮತ್ತು ಬರೆದದೆ ಎಂಬ ಸತ್ಯದ ಬೆಣಚು ಕಲ್ಲನ್ನು ಎದುರಾಳಿಯ ಮೇಲೆ ಎಸೆದನು. ಹೇಗೆ ಗೊಲ್ಯಾತನು ದಾವೀದನ ಮುಂದೆ ಬಿದ್ದು ಹೋದನೋ ಹಾಗೆಯೇ ನಮ್ಮ ಕರ್ತನಿಂದ ಸೈತಾನನು ಸೋತು ಹೋದನು. ಮತ್ತು ನಮ್ಮ ಕರ್ತನು ಸೈತಾನನು ಮಿಂಚಿನ ಹಾಗೆ ಆಕಾಶದಿಂದ ಬೀಳುವುದನ್ನು ನಾನು ನೋಡಿದೆನು ಎಂದು ಹೇಳಿದ್ದಾನೆ. ಮತ್ತು ಆತನು ಜಯ ಹೊಂದಿದ ಫಲವಾಗಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ್ದಾನೆ. ಮತ್ತು ಆತನ ನಾಮದಲ್ಲಿ ಆತನ ಶಿಷ್ಯರನ್ನು ಅದೇ ರೀತಿಯಾದ ಹೋರಾಟ ಮಾಡಲು ಆತನ ಬಲವನ್ನು ಅನುಗ್ರಹಿಸಿ ಜಯ ಹೊಂದಿದವರಾಗಿ ಹಿಂದಿರುಗಿ ಬಂದು ಆತನ ರಾಜ್ಯದಲ್ಲಿ ಆತನೊಂದಿಗೆ ಪಾಲು ಹೊಂದಿದವರಾಗಿ ಲೋಕದ ಎಲ್ಲಾ ಜನರನ್ನು ಆಶೀರ್ವದಿಸುವುದಕ್ಕಾಗಿ ಅವರನ್ನು ಶಿಷ್ಯರನ್ನು ಕಳುಹಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್.
ಕ್ರಿಸ್ತನಲ್ಲಿ ಪ್ರೀತಿಯ ಸರಸರೇ, ಇವತ್ತು ರಾತ್ರಿಗೆ ಗಮನಿಸಿದ್ವಿ. ಕರ್ತನು ಕತ್ತಿಯಿಂದಲೂ ಈಟಿಯಿಂದಲೂ ರಕ್ಷಿಸುವುದಿಲ್ಲ ಎಂದು ಸಭೆಯೆಲ್ಲ ತಿಳಿದುಕೊಳ್ಳುವರು ಇನ್ನಂತ ಒಂದು ವಿಷಯ. ದಾವೀದನು ಗೋಲಿಯಾತನ ಒಂದು ಸಂಹಾರ ಮಾಡಬೇಕಾಗಿರುವಂತ ವಿಷಯ. ಹೌದು, ದೇವರು ನಮ್ಮ ಜೊತೆಗಿರ್ಬೇಕಾದ್ರೆ ನಮ್ಮನ್ನ ಎದುರಿಸುವವರು ಯಾರು ಅಂತ ವಿಷಯವನ್ನ ಕೂಡ ನಾವು ಮುಂದೆ ಬರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ನೋಡುವಂತ ವಿಷಯಗಳನ್ನ ನಾವು ಗಮನಿಸಬಹುದು. ಆದ್ರಿಂದ ನಮ್ಮ ಮುಂದೆ ಇರುವಂತ ಆ ಗುರಿಯನ್ನ ಮುಟ್ಟೋದಕ್ಕೆ ದೇವ್ರು ನಮ್ಮ ಜೊತೆಗಿದ್ದಾರೆ. ಅವರ ವಾಗ್ದಾನಗಳನ್ನ ನಂಬಿಕೆಯಾಗಿ ನಾವು ನಂಬಿಕೆ ಇಟ್ಟು ಮುಂದುವರಿಯ ಹಾಗೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಒಂದು ರಾತ್ರಿ ಗೀತೆಯನ್ನು ಕೂಡ ಮೆಡಿಟೇಟ್ ಮಾಡ್ರಿ, ತುಂಬಾ ನಿಮ್ಗೆ ಪ್ರಯೋಜನವಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ರಾತ್ರಿ ಗೀತೆನ ಒಂದು ಎಕ್ಸ್ಪ್ಲೈನ್ ಮಾಡೋದು ಒಂದು ಸಬ್ಜೆಕ್ಟ್ ಆಗ್ಬಿಡುತ್ತೆ. ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ತುಂಬಾ ಇಷ್ಟಪಡಲ್ಲ, ಯಾಕಂದ್ರೆ ನೀವು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗ್ಲಿ ಅಂತಾನೆ ಜಾಸ್ತಿ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಓಕೆ, ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತಿಮ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಮದರ್, ಮಾಡ್ತೀನಿ ಮದರ್. ಓಕೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ಯೆಹೋವ ತಂದೆಯಾದ ದೇವರೇ, ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ. ದೇವರೇ, ಈ ಒಂದು ಸಮ್ಮುಖದಲ್ಲಿ ನಮ್ಮನ್ನೆಲ್ಲರನ್ನು ಸೇರಿಸಿ ನಿಮ್ಮ ವಾಕ್ಯವನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ಮಾಡ್ತೀವಪ್ಪ. ದೇವರೇ, ನಾವು ಶ್ರದ್ಧೆಯಿಂದ ಕೇಳ್ಕೊಳ್ಳುವಂತ ವಾಕ್ಯಗಳನ್ನು ಅವು ಶುದ್ಧವು ದೇವರೇ, ಅದನ್ನಂತ ನಡ್ಕೊಳ್ಳಿಕ್ಕೆ ನಮ್ಗೆ ಬಲಪಡಿಸಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ. ನಮ್ಮಲ್ಲಿರುವಂತ ಬಲಹೀನತೆಗಳು, ನಮ್ಮಲ್ಲಿರುವಂತ ಕೆಟ್ಟ ಸ್ವಭಾವಗಳನ್ನ ದೇವ್ರೆ ತೆಗೆದುಹಾಕಿ ದೇವ್ರೆ, ನಿನ್ನಲ್ಲಿ ನಾವು ಆತ್ಕೊಳ್ಳಿಕ್ಕೆ ಕೃಪೆ ಮಾಡ್ರಿ. ನಿಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕೃಪೆ ಮಾಡ್ರಪ್ಪ. ಅದನ್ನ ಆಸಕ್ತಿಯಿಂದ ಕೇಳಲಿಕ್ಕೆ ನಮಗೆ ಸಹಾಯ ಮಾಡು ದೇವ್ರೆ. ನಮ್ಮ ಆಹಾರವನ್ನು ಹೇಗೆ ನಮ್ಮ ಶರೀರಕ್ಕೆ ತಿಂತೀವೋ, ನಮ್ಮ ಆತ್ಮಿಕ ಆಹಾರ ತಿನ್ಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ. ಕೊಟ್ಟಂತ ಬ್ರದರ್ನು, ಅವರ ಕುಟುಂಬವನ್ನು, ಅವರ ಸೇವೆಗಳನ್ನು ಆಶೀರ್ವದಿಸ್ರಿ. ಅವರ ಸೇವೆಗಳಲ್ಲಿ ಅನೇಕ ವಿಚಾರದಲ್ಲಿ ಅವ್ರಿಗೆ ಸಹಾಯ ಮಾಡ್ರಿ. ಅವರ ಸೇವೆ ಮಾಡುವಾಗ ಅನೇಕ ವಿಚಾರದಲ್ಲಿ ಅವ್ರಿಗೆ ಜ್ಞಾನ, ತಿಳುವಳಿಕೆ, ಆಲೋಚನೆ ಕೊಟ್ಟು ಬಲಪಡಿಸ್ರಿ. ಸ್ತೋತ್ರ ಮಾಡ್ತೀನಪ್ಪ. ಹಾಗೆ ಎಲ್ಲ ಅಟ್ಲೀಸ್ಟ್ ಅಲ್ಲಿ ಇರುವಂತ ಎಲ್ಲಾ ಸೋದರನು ಅಪ್ಪ, ಪ್ರತಿದಿನ 6 ದಿನ ದುಡಿದು 7ನೇ ದಿನ ನಾವು ಒಂದು ವಿಶ್ರಾಂತಿ ದಿನ ಪ್ರತಿದಿನ ಸೋದರರು ನಿನ್ನ ಒಂದು ಸನ್ನಿಧಿಯಲ್ಲಿ ಸೇರ್ಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಎಲ್ಲಾ ಸೋದರನು ಅವ್ರಿಗೆ ಏನೇ ಸಮಸ್ಯೆ ಗೊತ್ತಿದ್ದೇವ್ರೆ ದೇವ್ರಿಗೆ ಸಮಯ ಕೊಟ್ಟು ಬರ್ಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಗಳನ್ನು ಅನೇಕ ವಿಚಾರದಲ್ಲಿ ಆಶ್ರಯಿಸ್ಲಿ. ಹಾಗೆ ತಂದಾದ್ರೆ ಈ ಒಂದು ಸಮಯದಲ್ಲಿ ದೇವ್ರೆ, ನಾವು ಒಂದು ಸಮಯದಲ್ಲಿ ದೇವ್ರೆ ನಿಮ್ಗೆ ಪ್ರಾರ್ಥನೆ ಮಾಡುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ದೇವ್ರೆ, ನಿಮ್ಮ ಸಮ್ಮುಖದಲ್ಲಿ ಬೆಳೆದು ನಾವು ಚಿರಚಿತ್ತವಾಗಿ ಓಟವನ್ನು ಓಡಿ ಚಿರಚಿತ್ತವಾಗಿ ನಿಂತ್ಕೊಳ್ಳಿಕ್ಕೆ ಕೃಪೆ ಮಾಡ್ರಿ. ಎಲ್ಲಾರನ್ನು ಬಲಪಡಿಸ್ರಿ. ನಿಮ್ಮ ವಾಕ್ಯವನ್ನು ಕೇಳಿ ಅರ್ಥ ಮಾಡ್ಕೊಂಡು ಸರಿಯಾದ ದಾರಿಯಲ್ಲಿ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಸಹಾಯ ಮಾಡ್ರಿ. ಇಲ್ಲಿವರೆಗೂ ನಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಉತ್ತರ ಕೊಟ್ಟಿದ್ದಾಗಿ ಸ್ತೋತ್ರ. ಇಲ್ಲಿವರೆಗೂ ದೇವ್ರೆ, ನಿಮ್ಮನ್ನು ನಿಮ್ಮ ಸಮ್ಮುಖದಲ್ಲಿ ತೆಗೆಸ್ಕೊಳ್ತಾ ನಿಮ್ಮನ್ನು ಹೆಚ್ಚಿಸ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ಕರ್ತನಾಗ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೇಲೆ ಥ್ಯಾಂಕ್ ಯು ಬ್ರದರ್. ಎಲ್ಲಾ ಸೋದರ ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಬ್ರದರ್. ನಮಸ್ತೆ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ.